ಬಗೆ ಗಜಮುಖ ಗಣಪಗೆ ಚೆಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತಿರ ಆರತಿ ಬೆಳಗಿರೆ ಗಜಮುಖ ಗಣಪಗೆ ಇಂದಿರೆಯದರ ಬಾಗಿ ಪರಮಾನಂದ ಭಕ್ತಿಯ ಅಯನ ಧ್ಯಾನಿಸಿ ಒಂದಿದುವೆ ಶಾರದೆಗೆ ಶಕ್ರಾದ್ಯ ಮರರಿಂಗೆರಗಿ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಗಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಗಾನತನಾಗಿ ಕವಿಗಳ ಸುಂದರಿಯ ಬಲವೊಂದು ವರ್ಣಿಪನಿ ಕಥಾಮೃತವ ಶರಣ ರಕ್ಷಕ ದೇವ ನಮನ ಶರಣ ರಕ್ಷಕ ದೇವ ನಮನ ಶರಣ ರಕ್ಷಕ ದೇವ ನಮನ ಶರಣ ರಕ್ಷಕ ದೇವ ಶರಣ ರಕ್ಷಕ ದೇವ ಶರಣ ರಕ್ಷಕ ದೇವ ನಮನ ದೇವ ನಮನ ದೇವ ನಮನ ನಿತ್ಯ ಸ್ಮರಣಿ ಕೈವೆನು ನಿನ್ನ ತೋರು ನಿಗಮನ ನಿತ್ಯ ಸ್ಮರಣೆ ಕೈವೆನು ನಿನ್ನ ನಿತ್ಯ ಸ್ಮರಣೆ ಕೈವೆನು ಸ್ಮರಣೆ ಕೈವೆನು ಸ್ಮರಣೆ ಕೈವೆನು ನಿನ್ನ ತೋರು ನಿಗಮನ ದೇವ ನಮನ ಕರುಣದಿಂದಲೇ ಪೊರೆ ಬಿಡಿನ ಚರಣ ತಾಯ ಕರುಣದಿಂದಲೇ ಪೊರೆ ಬಿಡೆ ನಿನ್ನ ಚರಣ ದೇವ ನಮನ ದೇವ ನಮನ ನಿತ್ಯ ಸ್ಮರಣೆ ಗೈವೆನು ನಿನ್ನ ತೋರು ನಿಗಮನ ಚರಣದ ದೇವ ಪದಮನ ತಾಯ ಕರುಣದಿಂದಲೇ ಪೊರೆ ಬಿಡೆ ನಿನ್ನ ಚರಣ ಶರಣ ರಕ್ಷಕ ದೇವ ನಮನ ನಿತ್ಯ ಸ್ಮರಣೆ ಗೈವೆನು ನಿನ್ನ ಸ್ಮರಣೆ ಗೈವೆನು ನಿನ್ನ ಸ್ಮರಣೆ ಗೈವೆನು ನಿನ್ನ ತೋರು ನಿಗಮನ ದೇವ ನಮನ ಹೆಮ್ಮಾರಿ
ನಿನ್ನ ಮತ್ತೊಮ್ಮೆ ನನ್ನ ಅಮ್ಮ ಅಂತ ಕರೆದ್ರೆ ನಿನ್ನ ನಾಲಿಗೆಯನ್ನು ಕತ್ತರಿಸ್ತೇನೆ, ಜಾಗೃತಿ. ನನ್ನಿಂದ ಏನ್ ತಪ್ಪಾಯ್ತೇನೋ ಕಾರಣಕ್ಕಾಗಿ ನನಗೆ ಗದರಿಸ್ತಾ ಇದ್ದೀರಿ ತಾಯಿ. ಏ ಮೂದೇವಿ, ನಿನ್ನನ್ನು ಎಲ್ಲಿ ಅಂತ ಹುಡುಕಬೇಕೆ, ಎಷ್ಟು ಅಂತ ಹುಡುಕಬೇಕು? ಯಾಕೆ ಒಂದು ನೋಡಿದ್ರೆ ಇಲ್ಲಿದ್ಯಾ ನೀನು? ಹೌದು. ಏನ್ ಮಾಡ್ತಾ ಇದೆಯಾ ಇಲ್ಲಿ? ದೇವರ ಧ್ಯಾನ ಮಾಡ್ತಾ ಇದ್ದೇನೆ, ಕುಣಿತಾ ಇದ್ದೇನೆ ಚಿಕ್ಕಮ್ಮ. ದೇವರನ್ನ ಧ್ಯಾನಿಸುವುದು ಇಲ್ಲಿಯಾ? ಯಾಕೆ ಹೊರಗಡೆ ಹೋದ್ರೆ ದೇವ ಮಂದಿರ, ಒಳಗಡೆ ಹೋದ್ರೆ ದೇವರ ಕೋಣೆ ಇದೆ. ಇಲ್ಲಿ ಬಂದು ದೇವರನ್ನ ಧ್ಯಾನಿಸ್ತೀಯ ನೀನು? ಚಿಕ್ಕಮ್ಮ, ದೇವರ ಕೋಣೆಯಲ್ಲಿ ಯಾಕೆ ದೇವರ ಧ್ಯಾನ ಮಾಡಬೇಕು? ಮತ್ತೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದು ನಿಮಗೆ ಉಪದೇಶ ಮಾಡ್ಲಿಕ್ಕೆ ಬರಬೇಡ, ಗೊತ್ತಾಯ್ತಾ? ಮತ್ತೆ ಯಾಕೆ ಹೇಳಿದ್ ನೀವು? ನೀನ್ ಹೇಳಿದ್ಯಾ ಅಂತ ನಾನು ಹುಡುಕುತ್ತಾ ಬರುದು. ಬಂದು ನೋಡಿದ್ರೆ ಅಯ್ಯೋ ದೇವ್ರಿ, ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿತಾ ಇದ್ಯಾ? ಹೌದು. ಹೋಯ್ತು ಹೋಯ್ತು, ನಿನ್ನ ನನ್ನ ಮಾನ ಮರ್ಯಾದೆಯನ್ನು ಸರ್ವನಾಶ ಆಗುವಂತ ಕಾಲ ಸನ್ನಿಹಿತವಾಯಿತು. ನಾನು ಏನ್ ಮಾಡಿದೆ? ಏಯ್, ಗೆಜ್ಜೆ ಕಟ್ಟಿ ಕುಣಿಯುವುದು ಯಾರೇ? ಯಾರಮ್ಮ? ಸೂಳೆಯರು. ನೀನೇನು ಸೂಳೆ? ಅಮ್ಮ, ಹಾ, ನಾಟ್ಯ ಮಾಡುವವರು, ನರ್ತನ ಕಲಿತವರು ಕಾಲಿಗೆ ಗೆಜ್ಜೆ ಕಟ್ತಾರೆ, ಹಾಗಂತ ನೀವು ಹೇಳಿದವರ ಸಾಲಿಗೆ ಅವರನ್ನು ಸೇರಿಸಲಿಕ್ಕಾಗ್ತದ? ನೀನೆಲ್ಲಿ ನಾಟ್ಯ ಕಲಿತಿದ್ದು? ಯಾರು ನರ್ತನವನ್ನು ಹೇಳಿಕೊಟ್ಟವರು? ನೋಡಿ ಅಲ್ಪ ಸ್ವಲ್ಪ ತಿಳಿದುಕೊಂಡವಳು ನಾನು. ನಿನ್ನ ತಲೆ ನಿನ್ನದು. ಈ ಬಗೆಯಲ್ಲಿ ಯಾರು ಇಲ್ಲದ ಸ್ಥಳದಲ್ಲಿ ಬಂದು ಹೀಗೆ ಹಾಡುತ್ತಾ ಕುಣಿಯುತ್ತಾ ಇದ್ರೆ ಒಳಗಡೆ ಯಾರು ಕೆಲಸ ಮಾಡ್ತಾರೆ? ಯಾರು ಕೆಲಸ ಮಾಡ್ತಾರೆ? ಇದನ್ನ ಸಿಟ್ಟಾಗುವುದಾ? ಏನಮ್ಮ? ಪರಿದೇಗೆ ಬೈಯುವಿರೆ, ಪರಿದೇಗೆ ಬೈಯುವಿರೆ, ಗೃಹ ಕೃತ್ಯವ ಹೊರೆದಂತೆ ಗೈದೆ ಸರಿ, ಗೃಹ ಕೃತ್ಯವ ಹೊರೆದಂತೆ ಗೈದೆ ಸರಿ, ಹೇಗೆ ಬೈಯುವಿರಿ? ತರಳಿ ನಾನಲ್ಲವೇ ನಿಮಗೆ, ತರಳಿ ನಾನಲ್ಲವೇ ಹಾಗೆಯಂದೇ ನಿಂದಿಸಿ, ತರಳಿ ನಾನಲ್ಲವೇ ಹಾಗೆಯಂದೇ ನಿಂದಿಸಿ, ತರದರ ಕಷ್ಟ ಕೊಡುವಿಯಾತಗಿ ತಾಯಿ, ಹಾಗೆಯಂತೆ ನಿಂದಿಸಿ, ತರದರ ಕಷ್ಟವ ಕೊಡುವಿರಾತಗಿ ತಾಯೇ. ನಾನಲ್ಲವೇ ಹಾಗೆಯಂತೆ ನಿಂದಿಸಿ, ಹಾಗೆಯಂತೆ ನಿಂದಿಸಿ, ತರದರ ಕಷ್ಟವ ಕೊಡುವಿರಾತಗಿ ತಾಯಿ. ಅಮ್ಮ ಇಷ್ಟು ಹೊತ್ತಿಗೆ ಮುಖ್ಯರಾಗಲಿಲ್ಲ, ಮೈ ಮುರಿದು ದುಡಿಬೇಕು, ಗೊತ್ತಾಯ್ತಾ? ಬದುಕಬೇಕಂತ ಊಟ ಮಾಡ್ಬೇಕು ತಾನೆ. ಊಟ ಮಾಡುವುದಕ್ಕಾಗಿ ಬದುಕುವುದಲ್ವೇ? ಹಾಗಂತ ಊಟ ಮಾಡ್ಕೊಂಡು ನಾನು ಅರಮನೆಯಲ್ಲಿ ಹಾಗೆ ಬಿದ್ದಿದ್ದವಳಲ್ಲ. ಮತ್ತೆ ಗ್ರಹಕರ್ತದ ಕುರಿತಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸಾಲದು, ಕೆಲಸ ಮಾಡಬೇಕು ಅಂತ ಹೇಳಿದ್ದೆ ನಿನಗೆ. ಅದನ್ನೆಲ್ಲ ತಿಳಿದು ಕೆಲಸ ಪೂರೈಸಿ ನಾನು ಇತ್ತ ಕಡೆ ಬಂದವಳು. ಸುಳ್ಳು ಹೇಳಿದ್ರೆ ಬರ ಹಾಕ್ತೀನಿ ನೋಡು. ಸತ್ಯ ಹೇಳಿದೆ ಚಿಕ್ಕಮ್ಮ, ಕೆಲಸ ಎಲ್ಲ ಮುಗಿಸಿ ಬಂದವಳು ನಾನು. ಆ ಕಡೆ ಈಗ ಎಷ್ಟೊಂದು ಪಾತ್ರೆಗಳ ರಾಶಿ ಬಿದ್ದಿದೆ, ಯಾರು ತೊಳಿತಾರೆ? ಅಯ್ಯೋ, ಪಾತ್ರೆಯಲ್ಲಿ ಈಗ ತಾನೇ ನಾನು ತೊಳೆದಿಟ್ಟು ಬಂದವಳಮ್ಮ. ಸುಳ್ಳು ಹೇಳ್ಬೇಡ, ಚರ್ಮ ಸುರಿತೇನೆ ನಿನ್ನದು. ಸುಳ್ಳು ಅಂತ ಹೋಗಿ ನೋಡ್ಕೊಂಡು ಬನ್ನಿ ಅಮ್ಮ, ನಾನು ತೊಳೆದಿದ್ದೇನೆ ಇಲ್ವೋ? ನನ್ನ ನದಿಗೆ ಕಳಿಸುವಂತ ಯೋಚನೆ ಇದೆ. ಹಾಗಲ್ಲ, ಅಮ್ಮ ಇದ್ರೆ ಹೋಗಿ ಬನ್ನಿ ಅಂತ ಹೇಳಿದ್ದು. ನೋಡ್ಕೊಂಡೆ ಬಂದವಳು ನಾನು, ನೋಡ್ಕೊಂಡೆ ಬಂದಿದ್ದೆ. ಈಗ ಬೇಕಾದ್ರೆ ಹೋಗಿ ತೊಳೆದಿದ್ದೇನೆ ಇಲ್ವೋ? ಉತ್ತರ ಕೊಡ್ತೀನಿ, ನನ್ನ ಮಾತಿಗೆ ಉತ್ತರ ಕೊಡ್ತೀನಿ. ದೇವ್ರೆ, ಏನಾದ್ರು ಹೇಳಿದ್ರೆ ಈ ಮನೆಯಲ್ಲಿ ನಿನ್ನ ಅಪ್ಪನ ನನ್ನ ಮಾತಿಗೆ ಉತ್ತರ ಕೊಡುವುದಿಲ್ಲ. ಉತ್ತರ ಕೊಟ್ರೆ ಜಾಗೃತಿ ನೋಡು. ಪಾತ್ರೆ ತೊಳೆದಿದ್ಯಂತೆ, ಅದು ಎಷ್ಟೊಂದು ಬಟ್ಟೆ ಇದ್ದಿದೆ, ಯಾರು ತೊಳಿತಾರೆ? ಮಾತಾಡುತ್ತಲೇ ಇದ್ದೇನೆ, ಒಳ್ಳೆ ಕಲ್ಲು ಕಮ್ಮದ ಹಾಗೆ ನಿಂತಿದ್ಯಲ್ಲ, ನನ್ನ ಮಾತು ಅಂತ ಹೇಳಿದ್ರೆ ತಾತ್ಸಾರ ನಿನಗೆ. ಮಾತಿಗೆ ಉತ್ತರ ಕೊಟ್ರೆ ಅಹಂಕಾರವೇ ಕೇಳ್ತೀರಿ, ಮಾತಾಡಿದ್ರೆ ಸುಮ್ಮನೆ ನಿಂತ್ಕೊಂಡ್ರೆ ಮಾತು ತಾತ್ಸಾರವೇ ಕೇಳ್ತೀರಿ. ನಿಮ್ಮ ಮಾತಿಗೆ ಉತ್ತರ ಕೊಡ್ಬೇಕಾ ಬಿಡ್ಬೇಕಾ? ಅದಾದ್ರೂ ಹೇಳಿ ಅಮ್ಮ. ನಿನ್ಗೆಲ್ಲ ಹೇಳಿಕೊಟ್ಟು ಆಮೇಲೆ ನೀನು ಆಡುವ ನುಡಿ ಮುತ್ತುಗಳನ್ನ ನಾನು ಕೇಳ್ತೇನೆ.
ಮಾಡ್ತೇನೆ ಆಯ್ತಾ. ಪಾತ್ರೆ ತೊಳೆದಿದ್ಯಂತೆ, ಬಟ್ಟೆ ತೊಳೆದಿದ್ಯಂತೆ, ಆ ಕಡೆ ಇಲ್ಲಿ ಕಸ ಬಿದ್ದಿದೆ ತೆಗೆದಿದ್ದೇನೆ. ಆಮೇಲೆ ಹೋಗಿ ಕಸ ತೆಗಿತೀನಿ. ಮಾತು ಮಾತಿಗೆ ಉತ್ತರ ಈ ತರದಿ ನೀಡುವೆಯೋ ಕಾದಿರದೆ ಬಿಡುವೆನೋ ಎಂದೆಂದಾಗ ಚೆನ್ನಾಗಿ ಉತ್ತರ ಕೊಡುವುದಕ್ಕೆ ಕಲಿತಿದ್ದೇನೆ. ಇವತ್ತೇನಾಯ್ತು ಚಿಕ್ಕಮ್ಮ? ನನಗೆ ಭೂತ ಹಿಡ್ಕೊಂಡಿದ್ದೆ, ಬಿಡಿಸ್ತೀಯಾ? ಹಾಗಲ್ಲ, ನಾನು ನೋಡಿದ್ರೆ ನಿಮಗೆ ಏನಾಗುವುದು ಅಂತ ಕೇಳಿದ್ದು. ನಿನ್ನ ವ್ಯವಹಾರ ನನಗೆ ಸರಿ ಬರುವುದಿಲ್ಲ. ನೀನ್ ಎಷ್ಟೇ ತಿಳಿದ್ರು, ನೀನ್ ಎಷ್ಟೇ ಬೆಳೆದ್ರು ನನ್ನ ಮಾತಿಗೆ, ನನ್ನ ಎದುರಿನಲ್ಲಿ ನಿಲ್ಲುವಂತ ಸಾಮರ್ಥ್ಯವನ್ನು ಹೊಂದಿಲ್ಲ, ಗೊತ್ತಾಯ್ತಾ? ಗೊತ್ತುಂಟು ಚಿಕ್ಕಮ್ಮ, ಈ ಮನೆಯಲ್ಲಿ ನೀವೇ ದೊಡ್ಡವರು, ನೀವೇ ಹೆಚ್ಚಿನವರೆನ್ನುವ ಹಾಗೆ. ಈ ಮನೆಯಲ್ಲಿ ನಾನು ಸಣ್ಣ ಚಿನ್ನದ ಸೂಜಿ ಇದ್ದ ಹಾಗೆ, ನೀವು ಹಾಗಲ್ಲ ಇಷ್ಟು ದಬ್ಬಣ ಇದ್ದ ಹಾಗೆ ಚಿಕ್ಕಮ್ಮ. ಕೊಂಕು ಮಾತಾಡ್ತೀರಿ? ಎಂತದ್ದು ನೀನು ಸೂಜಿಯ, ನಾನು ದಪ್ಪಣವ? ಅಂದ್ರೆ ನೀನು ಬಟ್ಟೆ ಹೊಲಿಲಿಕ್ಕಿದ್ದವಳು, ನಾನು ಕೋಳಿ ಹೊಲಿಲಿಕ್ಕಿದ್ದವಳು. ಚಿಕ್ಕಮ್ಮ, ನಾನು ಹಾಗೆ ಹೇಳಿದ್ದಲ್ಲ. ಈ ಮನೆಯಲ್ಲಿ ನಾನು ಎಷ್ಟಾದ್ರೂ ಸಣ್ಣವಳೆ, ನೀವು ದೊಡ್ಡವರೆನ್ನುವ ಕಾರಣಕ್ಕಾಗಿ ಈ ಉದಾಹರಣೆ ಕೊಟ್ಟಿದ್ದಾರೆ. ಬೇರೆ ಉದಾಹರಣೆ ಸಿಗ್ಲಿಲ್ವಾ? ಆನೆ ಆಡು ಹೇಳ್ಬೋದಿತ್ತು. ಅಲ್ಲ, ಯಾವ್ದಾದ್ರೂ ಹೊಲಿಲಿಕ್ಕೆ ಆಗ್ತದೆ ಅಲ್ವಾ ಚಿಕ್ಕಮ್ಮ? ಹೊಲಿತೇನೆ, ನಿನ್ನ ಬಾಯಿ ಹೊಲಿತೇನೆ ನೋಡು. ನನ್ನ ಕರ್ಮ. ನಿನ್ನ ಅಮ್ಮ ಅರ್ಧ ಆಯುಷ್ಯಕ್ಕೆ ನೆಗರಿದ್ದು ಹೋದ್ಲಲ್ಲ, ಅವಳು ಹೋಗುವಂತ ಬದಲು ನೀನೊಂದು ಹೋಗಿದ್ದಿದ್ರೆ ನಾನಾದ್ರೂ ನೆಮ್ಮದಿಯಿಂದ ಈ ಮನೆಯಲ್ಲಿ ಇರಬಹುದಿತ್ತು. ಚಿಕ್ಕಮ್ಮ, ನನ್ನ ಅಮ್ಮನ ಕುರಿತಾಗಿ ಮತ್ತೆ ಹೇಳಬೇಡಿ. ಯಾಕೆ? ಅಮ್ಮನ ವಿಷಯ ನೆನ್ಪು ಮಾಡಿದ್ರೆ ದುಃಖ ಮರುಕಳಿಸ್ತದೆ. ಸಹಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ನನಗೆ ಚಿಕ್ಕಮ್ಮ. ದೇವ್ರು ನನಗೆ ಅನ್ಯಾಯ ಮಾಡಿದ. ನನ್ನ ಅಮ್ಮನ್ನೇ ತೆಗೆದುಕೊಂಡು ಹೋದ, ನಿಮ್ಮನ್ನೇ ಇಲ್ಲಿ ಬಿಟ್ಟ. ಚಿಕ್ಕಮ್ಮ ಹಾಗಲ್ಲ ಹೇಳಿದ್ದು. ನನ್ನ ಅಮ್ಮನ ಸ್ಥಾನದಲ್ಲಿ ನನ್ನ ರಕ್ಷಣೆ ಮಾಡುವುದಕ್ಕೆ ನೀವಾದ್ರೂ ಇದ್ರಲ್ಲ ಅಂತ ಹೇಳಿದ್ದು. ಹಾಗೆ ಹೇಳು ಮತ್ತೆ. ಹಾಗೆ ಹೇಳಿದ್ದು. ನಾನು ಹುಡುಕ್ತಾ ಇರ್ಬೇಕು ನಿನ್ನ. ಇಲ್ಲಿ ಬಂದು ನೋಡಿದ್ರೆ ಏನ್ ಮಾಡ್ತಾ ಇದ್ಯಾ? ಸೊಂಟ ತಿರುಗಿಸ್ತೀಯ. ಚಿಕ್ಕಮ್ಮ, ನಾನ್ ಬೇಕಂತ ಸೊಂಟ ತಿರುಗಿಸಿದ್ದಲ್ಲ. ನಿಜವಾಗಿ ಅವಳೊಬ್ಳು ಹೆಣ್ಣಾದ್ರೆ ಅವಳಿಗೆ ಸ್ವಾಭಾವಿಕವಾಗಿ ಸೊಂಟ ತಿರುಗ್ತದಂತೆ. ಅಂದ್ರೆ ಹೆಣ್ಣು ಅಲ್ಲ ಅಂತ ಹೇಳ್ತೀರಿ? ದೇವರನಿಗೂ ನೀವು ಹೆಣ್ಣು ಅಲ್ಲ ಅಂತ ನಾನಂತೂ ಹೇಳುವುದಿಲ್ಲ. ಅಂದ್ರೆ ಉಳಿದವರಿಗೆ ಯಾರಾದ್ರೂ ಹೇಳಿದ್ದಾರಲ್ಲ ಹೆಣ್ಣಲ್ಲ ಅಂತ? ನನಗೆ ಗೊತ್ತಿಲ್ಲ ಚಿಕ್ಕಮ್ಮ. ನಿನಗೆ ಅನುಮಾನ ಇದ್ರೆ ಹೋಗಿ ನಿನ್ನ ಅಪ್ಪನಲ್ಲಿ ಕೇಳು, ನಾ ಹೆಣ್ಣು ಹೌದಾ ಅಲ್ವಾ ಅಂತ ಅವ್ರು ಹೇಳ್ತಾರೆ, ಗೊತ್ತಾಯ್ತಾ? ನಿಮ್ಗೂ ಮೊದಲು ವಿಶ್ವಾಸ ಇದ್ರೆ ಸಾಕು. ನನಗೆ ವಿಶ್ವಾಸ ಉಂಟೆ, ನಾನು ಹೆಣ್ಣೆ. ಆದ್ರೆ ಒಂದೇ ಒಂದು ದಿನವಾದ್ರು ನನ್ನ ಸೊಂಟ ತಿರುಗಿದುಂಟಾ? ಅದು ನಿಮ್ಮ ಹಣೆ ಬರ, ನಾನೇನ್ ಮಾಡುದು? ಮತ್ತೊಮ್ಮೆ ಹೇಳು. ಆಗಲ್ಲ ಚಿಕ್ಕಮ್ಮ, ನಿಮ್ ಸೊಂಟವನ್ನು ಹಿಡ್ಕೊಂಡು ನಾನೇ ತಿರುಗಿಸ್ಬೇಕಾ? ಆದ್ರೆ ನಿಮ್ ಸೊಂಟ ತಿರುಗಿದ್ರೆ ನಾನು ಹೊಣೆಯ ಚಿಕ್ಕಮ್ಮ? ನಾನು ಸೊಂಟ ತಿರುಗಿಸುವುದಿಲ್ಲ, ನೀನು ಸೊಂಟ ತಿರುಗಿಸಬಾರದು ಅಂತ ಹೇಳಿದ್ದು. ಅಂದ್ರೆ ಕೇಳು, ಆ ಸಂಬಂಧವಾಗಿ ಮಾತಾಡುತ್ತಾ ಸಮಯ ಕಳೆಯುವುದಕ್ಕೆ ನನಗೆ ವ್ಯವಧಾನ ಇಲ್ಲ. ಸರಿ ಚಿಕ್ಕಮ್ಮ. ಆದ್ದರಿಂದ ಸೊಂಟದ ವಿಷಯ ಬೇಡವೇ ಬೇಡ. ಅಂದ್ರೆ ಆ ಕುರಿತಾಗಿ ಮಾತಾಡುವುದಿಲ್ವಾ? ಕುಣಿಬಾರದು ಅಂತ ಹೇಳಿದ್ದು. ಎಲ್ಲಿಯಾದ್ರೂ ನೀನು ಕುಣಿಯುವುದನ್ನ ಕಂಡೆ ಅಂತಾದ್ರೆ ಮತ್ತೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ಎಚ್ಚರಿಕೆ. ತಮ್ಮಯ್ಯ, ನಿಮ್ಮ ಪಾದ ಹಿಡಿದು ಬೇಡ್ತೇನೆ, ಕುಣಿಬೇಡ ಅಂತ ಮಾತ್ರ ಹೇಳ್ಬೇಡಿ. ಒಂದು ಹೊತ್ತಿನ ಊಟ ಬಿಟ್ಬೇಕಾದ್ರೆ ನಾನು ಅರಮನೆಯಲ್ಲಿ ಬದುಕ್ತೇನೆ. ಕುಣಿತ ಬಿಟ್ಟು ನನಗೆ ಇರ್ಲಿಕ್ಕೆ ಆಗುವುದಿಲ್ಲ. ಕುಣಿತ ಅಂತ ಹೇಳಿದ್ರೆ ನನಗಷ್ಟು ಇಷ್ಟ ಚಿಕ್ಕಮ್ಮ. ತಮ್ಮಯ್ಯ, ಕುಣಿಯುವ ನಿನ್ನ ಕಾಲುಗಳನ್ನು ಕಡಿತೇನೆ. ಜೀವನದಲ್ಲಿ ಯಾವುದು ಕುಣಿಬಾರದು. ಮುದ್ದೆಯಾದ ಆಕೆ ನರ್ತಿಸ್ತಿರುವಂತಹ ಸಂದರ್ಭದಲ್ಲಿ ಆಕೆಯ ಕಾಲನ್ನ ಸುಡಬೇಕು ಹೋಗ್ತಾ ಇದೆಯಲ್ಲ. ತಾಯಿಲ್ಲದ ತಪ್ಪಲಿಗೆ ತಾಯ್ತನ ತೋರಿಸ್ತೀಯ ಎನ್ನುವ ಆಸೆಯನ್ನು ಹೊತ್ತು ನಿನ್ನ ಮದುವೆಯಾಗಿ ಬಂದ್ರೆ ಮಲತಾಯಿ ತೋರಿಸಿ ಬಿಟ್ಟಿಯಲ್ಲ ಮಾನವೇರಿ. ಈ ಮಾತನ್ನ ಯಾರಾದ್ರೂ ಊರಿನವರು ಹೇಳಿದ್ರೆ ನನಗೆ ದುಃಖ ಆಗುದಿಲ್ಲ. ಊರವರಿಗೆ ಗೊತ್ತಾಗುದಿಲ್ಲ ಮನೆ ಒಳಗೆ ನಡೆಯುವ ವ್ಯವಹಾರ. ಹಾಗಲ್ಲ, ಮಲತಾಯಿ ಆದವಳಿಗೆ ಈ ಅಪವಾದ ಇದ್ದದ್ದೇ. ಮಕ್ಕಳನ್ನ ಅದೆಷ್ಟೇ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಸಲಹಿದ್ರು ಊರಿನವರು ಹೇಳುವುದೇನು? ಅಯ್ಯೋ ಅವಳು ಹೆಣ್ಣನ್ನ ರಕ್ಕಸಿ, ಪಾಪ ಹಗಲಿಡಿ ಆ ಮಕ್ಕಳನ್ನ ಗೋಳು ಒಯ್ದುಕೊಳ್ತಾಳೆ ಅಂತ ಅಪವಾದದ ಹೊರೆಯನ್ನೇ ಹೊರಿಸ್ತಾರೆ. ಮಾಡಿದ್ರಿಂದಲೇ ಹೇಳುದು. ಆದ್ರೆ ನೀವು ಹೇಳಬಾರ್ದಿತ್ತು. ಯಾಕೋ ಸ್ವಾಮಿ, ಯೋಚನೆ ಮಾಡಿ. ಏನನ್ನ
ಮದುವೆಯಾಗಿ ಎಷ್ಟು ವರ್ಷ ಕಳೆದ್ರು ನನ್ನ ಹೊಟ್ಟೆಯಲ್ಲಿ ಒಂದೇ ಒಂದು ಹುಳಾದ್ರೂ ಹುಟ್ಟಿದ್ದುಂಟ ಹೇಳಿ. ಅದು ನಿನ್ನ ಪ್ರಾರಬ್ಧವೇ. ಬೇಡ ಹೋದ್ ಮಾಡಿದ್ರೆ ಬೇಡ ಹೋದೇ ಆಗುದು. ನನ್ನ ಪ್ರಾರಬ್ಧ ಅಂದ್ರೆ ಏನು? ಮಕ್ಕಳಿಲ್ಲದೆ ಇದ್ರೆ ಎಲ್ಲ ಹೆಣ್ಣುಗಳ ಪ್ರಾರಬ್ಧವೇ ಸರಿ. ಆದ್ರೆ ಉಳಿದಂತ ಹೆಣ್ಣು ಮಕ್ಕಳಾದ್ರೆ ಕಣ್ಣೀರ್ ಹಾಕ್ತಾ ಇದ್ರು. ನಾನು ಸಂತಾನ ಆಗ್ಲಿಲ್ಲ ಅಂತ ದುಃಖಿಸ್ಲಿಲ್ಲ. ದುಃಖಿಸುವುದು ಇಲ್ಲ, ನನ್ನ ವಿಶ್ವಾಸ ಉಂಟು. ಯಾಕೆ? ಹೊಯ್ಕೊಳ್ಳೋದಕ್ಕೆ ಮಕ್ಕಳು ಇದ್ದಾರಲ್ಲ. ತಪ್ಪು ಸ್ವಾಮಿ. ಏನ್ ತಪ್ಪು? ಈ ಇಂಚಳೆ ನನ್ನ ಮಗಳು ಅಂತ ತಿಳಿದೆ ನಾನು. ಇವಳ ತಮ್ಮನಾಂತ ಶಿಷ್ಯರನ್ನೇ ನನ್ನ ಗರ್ಭಾಮುದಿಯನ್ನು ಬೆಳಗಿದಂತ ಕುಲರಥ ಅಂತ ಭಾವಿಸಿದೆ ನಾನು. ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ಸಾಕಿದ್ದೇನೆ ಗೊತ್ತುಂಟ ನಿಮ್ಗೆ? ಅಷ್ಟು ಪ್ರೀತಿ ವಾತ್ಸಲ್ಯ ತೋರಿಸುವ ನೀನು ಕತ್ತಿ ಹಿಡ್ಕೊಂಡು ಬಂದದ್ದು ಯಾಕ? ನೋಡಿ ಈ ಸ್ಥಳ ಎಲ್ಲ ಹೇಗಿದೆ ಅಂತ. ಎಷ್ಟು ವಸ್ತುಗಳು ಬಿದ್ದಿದೆ. ಇಲ್ಲಿ ಕುಣಿಯುವುದನ್ನ ಕಂಡೆ. ಮಗ ಇಲ್ಲೆಲ್ಲ ಕುಣಿದ್ರೆ ಕಾಲಿಗೆ ಏನಾದ್ರೂ ತಾಗಿದ್ರೆ ನಿನಗೂ ನೋವು ನಮಗೂ ಕಷ್ಟ ಅಂತ ಹೇಳಿದೆ. ಆಗ ನಿಮ್ಮ ಮಗಳು ನಾನು ಇಲ್ಲೇ ಕುಣಿತೇನೆ, ನಾನು ಕುಣಿದ್ರೆ ನಿಮ್ಗೆ ತೊಂದ್ರೆ ಎನ್ನುವ ಹಾಗೆ ಕಟು ಮಾತುಗಳನ್ನ ಆಡಿದ್ಲು, ಹಠ ಮಾಡಿದ್ಲು. ನನ್ನ ಮಗಳು ಹಠ ಮಾಡಿದ್ಲ? ಹೌದು ಸ್ವಾಮಿ. ಮಕ್ಕಳನ್ನ ತಿದ್ದುವುದಕ್ಕೆ 2 ವಿಧಾನವಂತೆ. ಯಾವ್ಯಾವ್ದು? ಒಂದು ಪ್ರೀತಿಯಿಂದ ಮಕ್ಕಳ ಮನಸ್ಸನ್ನ ಗೆಲ್ಲುವುದು. ಸಾಧ್ಯವಾಗಲಿಲ್ಲ ಅಂತಾದ್ರೆ ಪ್ರೀತಿಗೊಳಿಸಿ ಮಕ್ಕಳನ್ನ ಸರಿದಾರಿಗೆ ತರುವಂತಹದ್ದು. ನೀನ್ ಮಾಡಿದ್ದು ಪ್ರೀತಿಯಿಂದ ಹೇಳಿದಾಗ ಅರ್ಥ ಆಗಲಿಲ್ಲ. ಭೀತಿಗೊಳಿಸುವುದೇ ಸರಿ ಎಂಬ ಕಾರಣಕ್ಕಾಗಿ ಇಲ್ಲಿ ಕುಣಿದೆ ಅಂತಾದ್ರೆ ನಿನ್ನ ಕಾಲುಗಳನ್ನ ಕಡಿತೇನೆ ಎಂದು ಕತ್ತಿಯನ್ನ ತಂದು ಕಡಿಯುವಂತೆ ನಟಿಸುವುದಕ್ಕೆ ಮುಂದಾದಾಗ ನೀವು ಬಂದ್ಬಿಟ್ರಿ. ಹಾಗಲ್ಲ, ಮತ್ತೆ ಪ್ರಕರಣ ಏನು ಅಂತ ಗೊತ್ತಾಗ್ಲಿಲ್ಲ ನಿಮ್ಗೆ. ಆದ್ರೆ ಈಗ ಸತ್ಯಾಸತ್ಯತೆ ಹೇಳೋದು ಸ್ಪಷ್ಟ ಅರ್ಥ ಆಯ್ತು ನನಗೆ. ನಿನ್ನಿಂದ ತಪ್ಪಿಲ್ಲ ಅನ್ನೋದು ಗೊತ್ತಾಯ್ತು. ನೀನೆಂತವಳು ಎನ್ನುವುದಾಗಿ. ನಾನು ಎಂತವಳು ಅಂತ ನನಗೆ ಗೊತ್ತು, ಬಿಟ್ರೆ ದೇವರಿಗೆ ಗೊತ್ತು. ಆ ದೇವರಿಗೂ ಕಷ್ಟ ಆದಿತ್ತೋ ಏನೋ, ಆದ್ರೆ ಈ ದೇವರಿಗೆ ಗೊತ್ತಾಗ್ಲಿಲ್ಲ. ಸ್ಪಷ್ಟ ಗೊತ್ತಾಯ್ತು ನನಗೆ. ಸರಿ ಸ್ವಾಮಿ, ಮತ್ತೆ ನಾನು ಹೇಳಿದ್ದೆಲ್ಲ. ಈ ಬಲಿಯನೆಲ್ಲವ ಕಾಣುತ್ತ ಬಾಲೆಯೋ ಇನ್ನು ತಾನೇನು ಜನಕ ಇನ್ನು ತಾಳೆನು ಜನಕ ಬಾಳುವೆಯನ್ನು ಸಾಗಿಬುದೆಂದು ಗೃಹದಲ್ಲಿ ಬಾಳುವೆಂದು ಸಾಗಿಬುದೆಂದು ಗೃಹದಲ್ಲಿ ಅನ್ಯತಾಡಕ್ಕೆ ಕಳುಹೋ ಎನ್ನನೋ ಅನ್ಯತಾಡಗೆಗಳು ಎಂದನು ಎಂದನೋ ನೋಡಿದ್ರಪ್ಪ, ಚಿಕ್ಕಮ್ಮನಿಂದ ಎಂತ ಹಿಂಸೆಯನ್ನು ನಾನು ಅನುಭವಿಸ್ತಾ ಇದ್ದೇನೆ ಎನ್ನುವ ಹಾಗೆ. ಇದು ಇವತ್ತು ಮಾತ್ರ ಅಲ್ಲ ಅಪ್ಪ, ದಿನನಿತ್ಯವೂ ಇದೇ ರೀತಿಯಾದ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ನನಗೆ. ಎಷ್ಟು ದಿನ ಅಂತ ಸಹಿಸಿಕೊಂಡು ನಾನು ಈ ಮನೆಯಲ್ಲಿ ಬದುಕಬೇಕು ಹೇಳಿ. ಹುಟ್ಟಿದ ಕೆಲವು ದಿನದಲ್ಲೇ ನನ್ನ ಹೆತ್ತಮ್ಮನನ್ನು ಕಳೆದುಕೊಂಡೆ. ಚಿಕ್ಕಮ್ಮನ ಜೊತೆಯಲ್ಲಾದ್ರೂ ಸುಖದಿಂದ ಕಾಲ ಕಳೆಯೋಣ ಅಂತ ಹೇಳಿದ್ರೆ ಅವ್ರಿಗೆ ನನ್ನ ನೋಡಿದ್ರೆ ಆಗುದಿಲ್ಲ ಅಪ್ಪ. ಹೊಡೆಯುವುದು ಬಡಿಯುವುದು. ಈ ಮನೆಯಲ್ಲಿ ನಾನು ಯಾವ ತಪ್ಪು ಮಾಡಿದೆ ಅಪ್ಪ? ಇಲ್ಲ. ಏನ್ ತಪ್ಪು ಮಾಡಿದೆ ಎನ್ನುವ ಕಾರಣಕ್ಕಾಗಿ ನನಗೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ. ಒಂದು ದಿನ ಪ್ರೀತಿಯಿಂದ ಮಗಳೇ ಎನ್ನುವುದಾಗಿ ಚಿಕ್ಕಮ್ಮನನ್ನು ಅಪ್ಪಿಕೊಂಡದಿಲ್ಲ. ಅಪ್ಪ ಮಗಳೇ, ನನಗೊಂದು ಉಪಕಾರ ಮಾಡ್ತೀರಾ? ಏನ್ ಮಗ? ಚಿಕ್ಕಮ್ಮ ಅಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟಿದ್ರು, ನೋಡಿದವರಾಗಿ ಯಾಕಪ್ಪ ನೀವು ಸುಮ್ಮನೆ ಇದ್ದೀರಿ? ನಿಮ್ ಮಗಳ ಮೇಲೆ ಪ್ರೀತಿ ಇಲ್ವಾ ನಿಮಗೆ? ನಿಮ್ ಮಗಳ ಮೇಲೆ ಕನಿಕರ ಇಲ್ವಾ ಅಪ್ಪ? ಆದಿತಪ್ಪ, ನಾನು ಎಲ್ಲಿಯಾದ್ರೂ ಹೋಗಿ ಸುಖದಿಂದ ಕಾಲ ಕಳೀತೇನೆ. ನನ್ನಲ್ಲಿ ಕೈ ಕೊಡಿಯಪ್ಪ. ಮರುಗದಿರು ಮಗಳೇ ತಾಳು ಮರುಗದಿರು ಮಗಳೇ ಬಾಳುವೆಗೆ ಶುಭಕಾಲ ಬರಲಿದೆ. ನಿನ್ನ ಬಾಳ್ವೆಗೆ ಶುಭಕಾಲ ಬರಲಿದೆ.
ನೀಲವರ್ಣನ ಹೊಂದಿ ಬಾಳಮ್ಮ ಶೀಲನಾಗಿಹ ನೀಲವರ್ಣನ ಹೊಂದಿ ಬಾಳಮ್ಮ ತಾಳು ಮರುಗದಿರಿನ್ನು ಮಗಳೇ ಆ ಆ ಆ ಆ ಮಗಳೇ ಮಗಳೇ ಎಲ್ಲಿಯಾದ್ರೂ ಹೋಗ್ತೇನೆ, ಕಳುವಿ ಕೊಡಿಯಪ್ಪ ನನ್ನನ್ನ. ಮಗ, ಅಪ್ಪ, ಮನೆ ಬಿಟ್ಟು ಹೋಗುವ ನಿರ್ಧಾರವನ್ನು ಮಾಡಿಬಿಟ್ಟೆ ನೀನು ಅಲ್ವಾ? ಮತ್ತೆ ಹೇಗ್ ಬದುಕ್ಬೇಕಪ್ಪ ಈ ಮನೆಯಲ್ಲಿ ನಾನು? ನೋಡು ಮಗ, ತಂದೆಯ ಪರಿಸ್ಥಿತಿ. ಬಿಸಿ ತುಪ್ಪವನ್ನ ಬಾಯಲ್ಲಿಟ್ಟುಕೊಂಡ ಅನುಭವ ನನಗೆ. ಅಂದ್ರೆ ಉಗುಳಿದ್ರೆ ತುಪ್ಪ ಹಾಳಾಗ್ತದೆ, ನುಂಗಿದ್ರೆ ಗಂಟು ಸುಡ್ತದೆ. ಒಂದೆಡೆಯಲ್ಲಿ ಹೆಂಡತಿ ಎನ್ನುವ ಮಮತೆ, ಮತ್ತೊಂದೆಡೆಯಲ್ಲಿ ಮಕ್ಕಳು ಎನ್ನುವ ವಾತ್ಸಲ್ಯ. ಅಂತ ಸಂಕಷ್ಟ ದಳ್ಳುರಿಯಲ್ಲಿ ನಿನ್ನ ತಂದೆ ಸಿಲುಕಿಕೊಂಡವ ಮಗಳೇ. ಮಗ, ಅಪ್ಪ, ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾತ್ರ ಮಾಡದಿರು. ಏಕೆ? ಯೋಗ್ಯ ವರನನ್ನು ನೋಡಿ, ಹೆಚ್ಚೇನು ಇವಳ ತಮ್ಮನೇ ಆದಂತ ನೀಲವರ್ಣ ಎನ್ನುವ ಇದ್ದಾನೆ ಗಡಿ ಪ್ರದೇಶದಲ್ಲಿ ಸೈನಿಕ ವೃತ್ತಿಯನ್ನು ಮಾಡಿಕೊಂಡು ಅವನನ್ನು ಅತಿ ಶೀಘ್ರವಾಗಿ ಬರ ಹೇಳ್ತೇನೆ. ಯಾಕಪ್ಪ ನಮ್ಮನೆಗೆ ಬರ್ಬೇಕು? ಅವನನ್ನು ನಿನ್ನ ದಾರಿ ಎರೆದು ಕೊಟ್ಟೆ ಅಂತ ಆದ್ರೆ, ಹುಟ್ಟಿದ ಮನೆಯಲ್ಲಿ ಈ ರೀತಿ ಕಷ್ಟವನ್ನು ನೀನು ಅನುಭವಿಸಿದೆಯಲ್ಲ, ಕೊಟ್ಟ ಮನೆಯಲ್ಲಾದ್ರೂ ನೆಮ್ಮದಿಯಿಂದ ಬದುಕಬಹುದು ಮಗಳೇ. ಬೇಡಪ್ಪ ನನಗೆ ಮದುವೆ. ಯಾಕೆ ಮಗ? ಚಿಕ್ಕಮ್ಮನೆ ಇಷ್ಟು, ಇನ್ನು ಅವರ ತಮ್ಮ ಇನ್ನೆಷ್ಟಪ್ಪ, ಅವ್ರ ಜೊತೆ ನಾನು ಹೇಗ್ ಬಾಳ್ವೆಯನ್ನು ಸಾಗಿಸ್ಬೇಕು ತಂದೆ? ಇಲ್ಲ ಮಗ, ಸಾತ್ವಿಕ ಸಜ್ಜನಿದ್ದಾನೆ. ನಾನು ಆಡಿದ ಮಾತನ್ನ ಎಂದೂ ಆತ ಖಂಡಿತವಾಗಿ ಮೀರುವ ಅಲ್ಲವೇ ಅಲ್ಲ. ಆದ್ರಿಂದ ಒಲ್ಲೆ ಅಂತ ಹೇಳಿದಿರು, ಮಾತನಾಡಿ ನಾನು ಮದುವೆ ಮಾಡಿಕೊಡ್ತೇನೆ. ಮನೆ ಬಿಟ್ಟು ಹೋಗುವ ಮಾತನ್ನ ಮಾತ್ರ ಆಡದಿರು. ಜನ್ಮನಾಡಿಗೆ ಮರಳಿ ಬಂದ ಜನ್ಮನಾಡಿಗೆ ಮರಳಿ ಬಂದ ಮನೆಯೊಳಿರಲೋ ಮನೆಯೊಳಿರಲೋ ಜನ್ಮನಾಡಿಗೆ ಮರಳಿ ಬಂದ ಮನೆಯೊಳಿರಲೋ. ಮಧುಪ್ರದ ಮಹಾಸೇನೆಯಲ್ಲಿ ಉಪಸೇನಾ ನಾಯಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವವನು ನಾನು. ನನ್ನನ್ನು ನೀಲವರ್ಣ ಎನ್ನುವುದಾಗಿ ಕರೆಯುತ್ತಾರೆ. ಸೈನಿಕ ಎಂದಾಕ್ಷಣ ನನ್ನ ಮೈ ಮನಸ್ಸುಗಳೆರಡು ರೋಮಾಂಚನವಾಗುವುದು. ಕಾರಣ, ಸೈನಿಕನಾದವನು ಗಡಿ ಪ್ರದೇಶದಲ್ಲಿ ನಿಂತು ಮಳೆ ಚಳಿ ಎನ್ನದೆ, ಬಿಸಿಲು ಗಾಳಿ ಎನ್ನದೆ ದೇಶಕ್ಕಾಗಿ ಅಹೋರಾತ್ರಿ ಹೋರಾಟವನ್ನು ಕೊಡುತ್ತಾನೆ. ರಾಷ್ಟ್ರಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಣಾ ಭಾವನೆಯಿಂದ ಸಮರ್ಪಿಸಿಯೇ ಬಿಡುತ್ತಾನೆ. ಆದುದರಿಂದ ಅಲ್ಲವೇ ಸೈನಿಕರಪ್ಪನ ಮರಣದ ಮಂಚವನ್ನು ಏರಿದವಾಗ ಅವನ ಶವವನ್ನು ರಾಷ್ಟ್ರ ಲಾಂಛನವುಳ್ಳ ಪವಿತ್ರವಾಗಿರುವಂತಹ ವಸ್ತ್ರದಿಂದಲೇ ಮುಚ್ಚಿಬಿಡುತ್ತಾರೆ.
ಇಂತಹ ಶ್ರೇಷ್ಠ ಗೌರವ, ಇಂತಹ ರಾಷ್ಟ್ರ ಗೌರವ ಸೈನಿಕರಿಗಲ್ಲದೆ ಮತ್ಯಾವರಿಗೆ ಅಂತ ಕೇಳುವುದು. ಹುಟ್ಟಿರುವಂತಹ ಜೀವಿಯಪ್ಪ ಸೈನಿಕ ಆಗುತ್ತಾನೆ ಅಂತಾದರೆ ಅವನ ಜನ್ಮ ಜನ್ಮಾಂತರದ ಪುಣ್ಯವೇ ಹೌದು ಅಂತ ನಾನು ತಿಳಿದುಕೊಂಡಿದ್ದೇನೆ. ಅಂದು ನಾನು ಸೈನಿಕ ಹೊರಟು ನಿಂತಿರುವಂತಹ ಸಂದರ್ಭದಲ್ಲಿ ನನ್ನ ಮನೆಯವರೆಲ್ಲರೂ ಕಣ್ಣೀರನ್ನು ಸುರಿಸುತ್ತಾ, ಬೇಡ ಮಗನೇ ಬೇಡ, ಸೈನ್ಯಕ್ಕೆ ಹೋಗುವುದೇ ಬೇಡ, ಯುದ್ಧ ಎಷ್ಟೊತ್ತಿಗೆ ಸಂಘಟಿತವಾಗುತ್ತದೆ ಅಂತ ಹೇಳುವುದಿಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ. ಸೈನಿಕರಾದವನು ಯುದ್ಧವನ್ನು ಮಾಡುತ್ತ ಕೈಕಾಲುಗಳನ್ನು ಕಳೆದುಕೊಳ್ಳಬಹುದು, ಹೆಚ್ಚೇನು ಪ್ರಾಣವನ್ನೇ ಕಳೆದುಕೊಳ್ಳಬಹುದು. ನಿನ್ನನ್ನು ಕಳಿಸಿಕೊಟ್ಟು ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ ನಮ್ಮ ಮನಸ್ಸು ಒಪ್ಪುವುದಿಲ್ಲ, ಅದರಿಂದ ಹೋಗುದು ಬೇಡ ಅಂತ ಹೇಳಿದರು. ಅವರ ಕಣ್ಣೀರನ್ನು ಒರೆಸಿ ಅವರಿಗೆ ಸಾಂತ್ವನದ ನುಡಿಯನ್ನು ಹೇಳಿದವನು ನಾನು. ಏನು ಸೈನಿಕರು ಮಾತ್ರ ಸಾಯುವುದೇ, ಉಳಿದ ಜೀವಗಳೆಲ್ಲ ಶಾಶ್ವತರೇ, ಚಿರಂಜೀವಿಗಳೇ. ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ವೀರ ಯೋಧನಾದವನು ವಿರೋಧಿಯ ಬಾಣಗಳಿಗೆ ತನ್ನ ಎದೆಯನ್ನು ಒಡ್ಡಿ ರಣಮಂಡಲದಲ್ಲಿ ಪ್ರಾಣವನ್ನು ಕೊಡ್ತಾನೆಂತಾದ್ರೆ ದೇಶ ಸೇವೆಗಾಗಿ ತನ್ನ ಪ್ರಾಣವನ್ನು ತೆತ್ತಿದ್ದೇನೆ ಎನ್ನುವಂತ ಸಮಾಧಾನ ಇರ್ತದೆ, ಸಾವಿನಲ್ಲಿಯೂ ಸಾರ್ಥಕ್ಕೆ ಕಂಡುಕೊಳ್ಳಿಕ್ಕಾಗ್ತದೆ. ಆದ್ರಿಂದ ನನ್ನನ್ನು ಕಳಿಸಿಕೊಡಬೇಕು ಅಂತ ಒತ್ತಾಯ ಮಾಡಿ ಆವಾಗ ಕಳಿಸಿಕೊಟ್ಟರು. ನನ್ನ ದುಡಿಮೆ, ನನ್ನ ನಿಷ್ಠೆ, ನನ್ನ ಶ್ರದ್ಧೆ ಇದೆಲ್ಲವನ್ನು ಗುರುತಿಸುವಂತಹ ಮುಖ್ಯ ಸೇನಾಧಿಕಾರಿಗಳು ನನ್ನನ್ನು ಉಪಸೇನಾ ನಾಯಕ ಎನ್ನುವುದಾಗಿ ಘೋಷಣೆ ಮಾಡಿದರು. ಅಲ್ಪ ಅವಧಿಯಲ್ಲಿ ಎಂತಹ ಶ್ರೇಷ್ಠವಾದ ಸ್ಥಾನವನ್ನು ಅಲಂಕರಿಸಿದ್ದೇನೆ ಎನ್ನುವಂತಹ ಹಮ್ಮು ಬಿಮ್ಮು ಅಭಿಮಾನ ನಿಜವಾಗಿ ಉಂಟೇ ಉಂಟು. ಮನೆಗೆ ಬಂದಿದ್ದೇನೆ, ಭಾವನವರನ್ನು ಮಾತಾಡಿಸಬೇಕು. ಒಳ್ಳೆಯದಾಗಲಿ. ಇನ್ನು ನಿರೀಕ್ಷೆಯಲ್ಲೇ ಇದ್ದವ ನಾನು. ನೆನೆದವರ ಮನದಲ್ಲಿ ಎಂಬಂತೆ ನೀನು ಬಂದಿಯೋ ಇಲ್ಲೋ, ಎಷ್ಟು ಸಂತೋಷ ಆಯ್ತು ಗೊತ್ತಾ. ಸರಿ, ಕುವರಿಂಚರಳು ಜಾಣೆ ಕುವರಿಂದರಳು ಜಾಣೆ, ಚಂದ್ರಮುಖಿದವಳಾಗಿಯು ಪ್ರವೀಣೆ, ಚಂದ್ರಮುಖಿದವಳಾಗಿಯು ಪ್ರವೀಣೆ. ಇವಳ ಬಗೆಗೆ ನಿನ್ನುವೆ ಮನವರವ ವಿವರಿಸೈ ಕಾಯುತ್ತಿರಲೇ. ರಾಜಕೀಯವಾಗಿ ಯಾವ್ದಾದ್ರು ಸಮಸ್ಯೆ ತಲೆದೋರಿತ್ತು ಅಂತಾದ್ರೆ ಮಂತ್ರಿ ಮಾಂಡಲಿಕದ ವರ್ಗ ಅಂತ ಇರ್ತದೆ. ರಾಜಕೀಯ ಕ್ಷೇತ್ರಕ್ಕೆ ಅಂತ ಒಂದಿಷ್ಟು ಜನ ಮೀಸಲಾಗಿರ್ತಾರೆ. ಕೌಟುಂಬಿಕವಾಗಿ ಯಾವ್ದಾದ್ರು ಸಮಸ್ಯೆ ಆದ್ರೆ ಆತ್ಮೀಯರೇ ಆಗಲಿ, ಆದ್ರಿಂದ ಹತ್ತಿರದವ ನೀನು ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಕರೆಸಿಕೊಂಡದ್ದು. ಕೇಳಿ, ನನ್ನ ಮಗಳ ಇಂಚರಳ ಕುರಿತಾಗಿ ನಿನ್ನ ಅಭಿಪ್ರಾಯ ಏನು ಅಂತ ಹೇಳ್ತೀಯ? ನಿಮ್ಮ ಮಗಳು ಇಂಚರ ನನ್ನ ದೃಷ್ಟಿಯಲ್ಲಿ ಅವಳು ಹೆಣ್ಣೆ ಅಲ್ಲ, ಅಂದ ಅವಳು ಇವಳಿ ನಾಡಿನ ಸೆಳೆವಿಂದು ದಯತ ದಿನದ ದಯತ ದಿನದ ದಯತ ದಿನದೈ ತದಿನ ದಿನದ ದಯತ ದಿನದೈ. ಕಣ್ಣೋಟವು 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 ಗತಿಯ ಅಂದು, ಕಣ್ಣೋಟವು 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 ಗತಿಯ ಅಂದು, ಗತಿಯ ಅಂದು, ಗತಿಯ ಅಂದು, ಕಣ್ಣೋಟವು ಗತಿಯ ಅಂದು, ಗತಿಯ ಅಂದು, ಗತಿಯ ಅಂದು, ಕಣ್ಣೋಟವು
ವಂಚನೆಯೇ ತಗಿನಮ್ಮಯ್ಯ ಕಣ್ಮಣಿ ವಂಚನೆಯೇ ತಗಿನಮ್ಮಯ್ಯ ಕಣ್ಮಣಿ ಸವಿ ಮಾತಿನ ಹೊರಗಿನಿ ನಮ್ಮಯ್ಯ ಕಣ್ಮಣಿ ಒಮ್ಮೆ ನಾನು ಮೇಲೆ ನೋಡಿದ್ದು ಯಾಕೆ ಮಳೆ ಬಂತು ಎನ್ನುವುದಾಗಿ. ಆಹಾ. ಆದ್ರೆ ನಿನ್ನ ಚುರುಕುತನವನ್ನು ಕಂಡಾಗ ನಮಗೆ ಸ್ಪಷ್ಟ ಅರ್ಥ ಆಯಿತು. ನಾನು ಆಡಿದ ಮಾತಿಗೆ ಪುಷ್ಟಿ ಸಿಗ್ತದೆ ಎನ್ನುವುದಾಗಿ. ಕೇಳಿ ಬಾವ, ಅವಳು ನಡೆದರೆ ಹಂಸ ನಡೆದಂತೆ, ಅವಳು ಮಾತನಾಡಿದರೆ ಮರಿಗಿಣಿಯು ಮಾತಾಡಿದಂತೆ, ಅವಳು ಹಾಡಿದರೆ ಕೋಗಿಲೆಯು ಹಾಡಿದಂತೆ, ಅವಳು ನಾಟ್ಯ ಮಾಡಿದರೆ ನವಿಲಿನ ನಾಟ್ಯದಂತೆ, ಅವಳ ಎರಡು ಕಣ್ಣು ಅಂತ ಹೇಳಿದ್ರೆ ಮಿಂಚು ಸೇರಿಂಚೆ. ಹೌದು, ಒಂದೇ ಮಾತನ್ನು ಹೇಳ್ತೇನೆ, ಇಂಚರ ನಮ್ಮ ನಾಡಿನಲ್ಲಿರುವ ಎಲ್ಲರಿಗೂ ಕಣ್ಮಣಿ ಕಣ್ಮಣಿ ಕಣ್ಮಣಿ. ನನ್ನ ತಂದೆ ತರ ಸಾರ್ಥಕ ಆಯಿತು ಎನ್ನುವುದಾಗಿ ಭಾವಿಸಿದ್ದೆ. ಇಷ್ಟು ಕೇಳುವುದಕ್ಕೆ ಕಾರಣ ಏನು ಗೊತ್ತಾ? ಹೇಳಿ. ಪ್ರಾಯ ಸಮರ್ಥರಾದಂತ ಆಕೆಯನ್ನು ನಾಳೆಯೋ ನಾಡಿದ್ದೋ ಮದುವೆ ಮಾಡಬೇಕಾದ ತಂದೆಯಾದವನ ಕರ್ತವ್ಯ ಅಲ್ವೇ? ಅವಯ್ಯ, ನಿಮ್ಮ ಮಗಳಾಗಿರುವಂತ ಇಂಚಳನ್ನು ಯಾವ ಪುರುಷ ಮದುವೆ ಆಗುತ್ತಾನೋ ಆ ಪುರುಷ ನಿಜಾರ್ಥದಲ್ಲಿ ಪುಣ್ಯಾತ್ಮನೇ. ಇಷ್ಟು ಸಾಕು ನನಗೆ. ಆಯಾಸ ಪರಿಹಾರಕ್ಕೆ ಸ್ವಗದ ವಚನಗಳೆಲ್ಲವನು ಆಮುಗುದೆಯಾಲಿಸುದಾಗಮನದಲ್ಲಿ, ಸ್ವಗದ ವಚನಗಳೆಲ್ಲವನು ಆಮುಗುದೆಯಾಲಿಸುದಾಗಮನದಲ್ಲಿ ಬಗೆ ಬಗೆಯ ಹೊಂಗನ ಸಗಾಂಬಳು ತಾನು ಬಗೆ ಬಗೆಯ ಹೊಂಗನ ಸಗಾಂಬಳು ತಾನು ಇದರದಲ್ಲಿ ಮನಸುವಿನಿ ಮೀಟಿದೆ, ಮನಸುವಿನಿ ಮೀಟಿದೆ, ಮನಸುವಿನಿ ಮೀಟಿದೆ, ಮನಸುವಿನಿ ಮೀಟಿದೆ, ಮನಸುವಿನಿ ಮೀಟಿದೆ, ಮನಸುವಿನಿ ಮೀಟಿದೆ. ನೀನು ಗಗನ ಚಂದ್ರ ಬೋಲ ಸುಂದರ ಮನಸುವಿನಿ ಮೀಟಿದೆ, ಮನಸುವಿನಿ ಮೀಟಿದೆ. ನೀನು ಗಗನ ಚಂದ್ರ ಬೋಲ ಸುಂದರ ಮನಸುವಿನಿ ಮೀಟಿದೆ. ಹೃದಯ ಮದಂಗ ನುಡಿದಿದೆ, ಹೃದಯ ಮದಂಗ ನುಡಿದಿದೆ, ಹೃದಯ ಮದಂಗ ನುಡಿದಿದೆ.
ಸುಂದರಿ ಸ್ವರ್ಣಮಂಜರಿ ಬಾವಲರಿ ಸ್ವರ್ಗ ಸುಂದರಿ ಸ್ವರ್ಣಮಂಜರಿ ಬಾವಲರಿ ಮನಸುವಿನಿ ಮೀಟಿದೆ ಮನಸುವಿನಿ ಮೀಟಿದೆ ನೀನು ಚಂದಿರ ಬೋಲ ಸುಂದರ ಬಾವಲರಿ ಮನಸುವಿನಿ ಮೀಟಿದೆ ಸೌಂದರ್ಯ ಸೀಮೆಯ ಶೃಂಗಾರದಂತೆ ಸೌಂದರ್ಯ ಸೀಮೆಯ ಶೃಂಗಾರದಂತೆ ಗಂಧರ್ವ ಲೋಕದ ಸಂಗೀತರಂತೆ ಗಂಧರ್ವ ಲೋಕದ ಸಂಗೀತರಂತೆ ಸರಿ ಬರಿ ಸೌಂದರ್ಯ ಸೀಮೆಯ ಶೃಂಗಾರಂತೆ ಗಂಧರ್ವ ಲೋಕದ ಸಂಗೀತದಂತೆ ಬಾಳೋಣವೆಂದೆಂದಿಗೂ ಬಾಳೋಣ ಎಂದೆಂದಿಗೂ ಮನಸುವಿನಿ ಮೀಟಿದೆ ಮನಸುವಿನಿ ಮೀಟಿದೆ ನೀನು ಚಂದಿರ ಬೋಲ ಸುಂದರ ಬಾವಲರಿ ಮನಸುವಿನಿ ಮೀಟಿದೆ ಅಂಬರಧಾರಿ ಅಮೃತಧಾರಿ ಅಂಬರಧಾರಿ ಅಮೃತಧಾರಿ ಸುರಿಸುಧಾರಿ ಇಂದಿರೇ ಅಂಬರಧಾರಿ ಅಮೃತಧಾರಿ ಅಂಬರಧಾರಿ ಅಮೃತಧಾರಿ ಸುರಿಸುಧಾರಿ ಇಂದಿರೇ ಸುರಿಸುತ್ತವಾರಿ ಇಂದಿರ 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 ಸುಂದರವದನ ಸುಂದರವದನ ವಿರಾಧಕರನ ವಿರಾಧಕರನ ಬಯಸಿದೆ ಬಾಹು ಬಂಧನ ಸುಂದರವದನ ವಿರೋಧಕರನ ಬಯಸಿದೆ ಬಾಹು ಬಂಧನ ಕೂಡಿ ಸ್ವರವಾಗಿ ಸ್ವರಗೆ ಬಲವಾಗಿ ಕೂಡಿ ಸ್ವರವಾಗಿ ಸ್ವರಗೆ ಬಲವಾಗಿ ಸೇರಿ ಬಾಳೋಣ ನಾವು ಸೇರಿ ಬಾಳೋಣ ನಾವು ಮನಸುವಿನಿ ಮೀಟಿದೆ ಮನಸುವಿನಿ ಮೀಟಿದೆ ನೀನು ಗಗನ ಚಂದಿರ ಬೋಲ ಸುಂದರ ಬಾವಲರಿ ಮನಸುವಿನಿ ಮೀಟಿದೆ ಆ
ಒಂದೊಮ್ಮೆ ಕಂಡ ಕನಸು ನನಸಾಗುವಂತ ಸಂದರ್ಭ ಬಂತು ಅಂತಾದ್ರೆ ನಿನ್ನ ಕನಸನ್ನು ಹೇಗೆ ನಾಶ ಮಾಡಬೇಕೆನ್ನುವುದು ಚೆನ್ನಾಗಿ ತಿಳಿದಿದೆ. ನಡೆಯ ಒಳಗಡೆಯ ಬೆಳಗುವಂದ ಮಣಿ ವಸ್ತ್ರ ಧರಿಸಿ ತಿಲಕವದನು ಭ್ರೂಮಧ್ಯ ಇರಿಸಿ ಇಂದು ಬೇಟೆಯಲ್ಲೆಂದು ಅರಸಿ ತೇರ ಬೀದಿಯಲ್ಲಿ ರಾಜಬೀದಿಯರು ಬಂದು ಸುರಿ ಬಂಡೇರಿ 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 ಮೋಸವನ ಬದುಕಿನ ದಾರಿ ಮೋಸವನ ಬದುಕಿನ ದಾರಿ ಸುಳಿವ ನಿಂತು ಕೇರಿ ಕೇರಿ ಸುಳಿವ ನಿಂತು ಕೇರಿ ಕೇರಿ ಸುಳಿವ ನಿಂತು ಕೇರಿ ಕೇರಿ ಸುತ್ತಮುತ್ತ ದೃಷ್ಟಿಯನ್ನು ಹರಿಸಿ ಸುತ್ತಮುತ್ತ ದೃಷ್ಟಿಯನ್ನು ಹರಿಸಿ ತೇರ ಬೀದಿಯಲು ರಾಜಬೀದಿಯಲು ರಾಜಬೀದಿಯಲು ಸುತ್ತಮುತ್ತ ದೃಷ್ಟಿಯನ್ನು ಹರಿಸಿ ಸುತ್ತಮುತ್ತ ದೃಷ್ಟಿಯನ್ನು ಹರಿಸಿ ತೇರ ಬೀದಿಯಲು ರಾಜಬೀದಿಯಲು ನೀವ್ ಹೇಳಿದಾಗೆ ನಾವು ಬಂಡಿಯಲ್ಲೇ ಬಂದದ್ದು. ನಮ್ಮ ಜೀವನದಲ್ಲಿ ಯಾವತ್ತೂ ನಡ್ಕೊಂಡು ಬರುವಂತ ಪರಿಸ್ಥಿತಿ ಇಲ್ಲ. ಬಂಡಿಯಲ್ಲೇ ಬರುದು, ಆದ್ರೆ ಬಂಡಿ ಮಾತ್ರ ನಮ್ ಸ್ವಂತದ್ದಲ್ಲ. ಇಷ್ಟೊತ್ತು ದಾರಿ ಬದಿ ನಿಂತ್ಕೊಂಡು ಕಾಯ್ತಾ ಇದ್ದೆ, ಯಾರದ್ದಾದ್ರೂ ಪರಿಚಯದವ್ರು ಬಂಡಿ ಬರ್ತದ ಅಂತ. ಬಂದ್ರು ಯಾರು ಬಂಡಿ ನಿಲ್ಸುದಿಲ್ಲ. ಈಗ ಅವರಿಗೂ ಅಭ್ಯಾಸ ಆಗಿದೆ. ಇದು ಜೀವಮಾನ ಇರ್ಲಿ ಪಾಪ, ಎಲ್ಲ ಧರ್ಮ ಸಿಗ್ತದೆ ಅಂತ ನೋಡುದೇ ಬಿಟ್ರೆ ಖರ್ಚು ಮಾಡಿ ಹೋಗುದಿಲ್ಲ ಅಂತ ಅವರಿಗೂ ಗೊತ್ತಿದೆ. ಬಂಡಿ ನಿಲ್ಸುದಿಲ್ಲ, ನಾವು ಕೈ ಅಡ್ಡ ಹಾಕುದಷ್ಟೇ. ಅವ್ರು ನಿಲ್ಸುದಿಲ್ಲ ಅಂತ ಗೊತ್ತಾದ ತಕ್ಷಣ ನಾನ್ ಮಾಡುದೇನು, ಪಕ್ಕಂತ ತಿಳ್ಕೊಂಡು ನಾನೇ ಹೀಗೆ ಅನ್ನೋದು. ನಮ್ಮ ಮನೆಯಲ್ಲಿ ನಾವು ಇಟ್ಕೊಳ್ಬೇಕಲ್ಲ. ಯಾಕೆಂದ್ರೆ ನಾವು ಹೇಗೂ ಬಂಡಿ ನಿಲ್ಸುದಿಲ್ವಾ ನಮ್ಗೆ ಗೊತ್ತಾಗುದೇ. ವೇಗ ನಿಯಂತ್ರಣ ಆಗುದಿಲ್ಲ ಅಂತ ಗೊತ್ತಾದಾಗ ಈ ಕೈ ಅಡ್ಡ ಹಾಕ್ದವ ನಾನು ಬೇಗ ಬೇಗ ತಿರುಗಿಕೊಂಡು ಮತ್ತೆ ಹೀಗೆ ಅನ್ನೋದು. ಅಂದ್ರೆ ನೋಡೋ ಕಣ್ಣಿಗೆ ಅವ ನಿಲ್ಲಿಸದೆ ಹೋದದಲ್ಲ, ಇವನೇ ಕಳ್ಸಿಕೊಟ್ಟ ಅಂತ ಆಗ್ಲಿ. ಹಾ, ಮರ್ಯಾದೆ ಇಟ್ಕೊಳ್ಳುದು. ನೋಡಿರಿ, ಎಲ್ಲರೂ ತಲೆಗೆ ಹೋಗುದಿಲ್ಲ, ಪಕ್ಕ ನಿಮ್ ತಲೆಗೆ ಹೋಯ್ತು, ಜಾಬ್ ಬಿಡದೆ ಅಂದ್ರೆ. ಯಾಕೆ? ನಿಮ್ ಜೀವನೂ ಹಾಗೆ ಪಾಪ. ಇಲ್ಲಿ ಬರಬೇಕು ಅಂತ ಆದ್ರೆ ನೀವು ಮನೆಯಿಂದ ಹೊರಗೆ ಬಿದ್ದು ದಾರಿ ಮೇಲೆ ಇಟ್ಕೊಂಡು ಎಷ್ಟು ಬಂಡಿ ಕೈ ಅಡ್ಡ ಹಾಕ್ತಾರೆ ಏನೋ. ಸ್ವಂತ ಬಂಡಿ ಹೊಟ್ಟೆ ತುಂಬಬೇಕಾ ಬೇಡವಾ? ಹೊಟ್ಟೆ ತುಂಬಿಸಿದ್ರೆ ಇದು ಕೊಡು ಸಂಬಳಕ್ಕೂ ಅದಕ್ಕೂ ಸರಿ ಹೋಗ್ತದೆ. ಅದಕ್ಕೆ ನೀವು ಪಾಪ ದಾರಿ ಬದಿ ನಿಂತ್ಕೊಂಡು ಕೈ ಅಡ್ಡ ಹಾಕುದು ಬಿಟ್ಟು ನಿಮ್ಗೂ ಬೇರೆ ಗತಿ ಇಲ್ಲ. ಏನೇ ಇರ್ಲಿ, ಒಮ್ಮೆ ಬಂಡಿ ನಿಲ್ಸಿದ್ರೆ ಆ ಬಂಡಿಯ ಹಿಂಭಾಗದ ಆಸನದಲ್ಲೇ ಕೂತ್ಕೊಳ್ಳುದು. ನಾವು ಕೂತ್ಕೊಂಡು ಪರಿಚಯದವರಿಗೆಲ್ಲ ಕೈ ಆಡಿಸ್ತೇ ಹೋಗುದು. ಅಂದ್ರೆ ಬಂಡಿ ಯಜಮಾನಿ ಇವ ಅಂತ ತಿಳ್ಕೊಳ್ಳಿ ಅಂತ. ಹಾ, ಆದ್ರೆ ಎಲ್ಲಾದ್ರೂ ಆ ಮುಂದ್ ಗಾಡಿ ಹೊಡೆಯೋ ಕಂಡ್ರೆ ನಮ್ಮನ್ನಲ್ಲೇ ಈಸಿ ಅವ್ ಹೋಗ್ತೇ ಇರ್ತ. ಇದು ನಮ್ಮ ಹಣೆ ಬರ. ಆದ್ರೂ ಅಷ್ಟೇ ಅಲ್ಲ ನೋಡಿ, ಹೊಳೆಯುವಂತ ಮಡಿ ವಸ್ತ್ರ ಧರಿಸಿದ್ದೇನೆ. ಯಾಕೆ? ಇವತ್ತಿನ ಕಾಲವೇ ಹಾಗೆ. ತೊಟ್ಟುಡುಗೆಯಿಂದ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ಅಂತ ಲೆಕ್ಕ ಹಾಕ್ತಾರೆ. ಒಳ್ಳೆ ಬಟ್ಟೆ ಹಾಕಿದ್ನ ಜನ ಬಿಗು ಅಂತ ಲೆಕ್ಕ. ನಾವು ಬೇಕಿದ್ರೆ ಪಕ್ಕದ ಮನೆಯಿಂದ ಬೇಡ್ಕೊಂಡೇ ಹಾಕೊಂಡು ಬಂದದ್ದಿರ್ಲಿ. ಹಾಗಾಗಿ ಬಿಳಿ ವಸ್ತ್ರ ಧರಿಸಿದ್ದು, ಸಮವಸ್ತ್ರ ಧರಿಸಿದ್ದು, ಮಡಿ ವಸ್ತ್ರ ಧರಿಸಿದ್ದು. ಈಗ ಒಳ್ಳೆ ಬಟ್ಟೆ ಹಾಕ್ದವ್ರ ಮನಸ್ಸೆಲ್ಲ ಒಳ್ಳೇದು ಅಂತ ಹೇಳಿಕ್ ಆಗ್ತದ? ಇಲ್ಲಪ್ಪ. ಈಗ ನೀವು ಒಳ್ಳೆ ಬಟ್ಟೆ ಹಾಕಿದ್ರೆ ನಿಮ್ಮ ಮನಸ್ಸು ಒಳ್ಳೇದಾ? ಅಯ್ಯೋ, ನಿಮ್ಮ ಮನಸ್ಸು ಅಂದ್ರೆ ಮೈದಾನ. ಯಾಕೆಂದ್ರೆ ಅಲ್ಲಿ ಎಷ್ಟು ಮಕ್ಕಳು ಆಡ್ಬಹುದು, ಅಲ್ಲೇ ಹೇಸಿ ಮಾಡ್ಬೋದು. ಅಂದ್ರೆ ಅಷ್ಟು ವಿಶಾಲ ಅಂತ. ಒಳ್ಳೆ ಬಟ್ಟೆ ಹಾಕಿದ್ದೋದು ನೀವು, ಬಟ್ಟೆಗಳು ಮಕ್ಕಳಿಗೆ ಹಣ ಕೊಟ್ಟಿದ್ರೆ ಅಂತ ವಿಶ್ವಾಸ ಇಲ್ಲ. ಅದರ್ಥ ಕೊಡುವವರಲ್ಲ ಅಂತಲ್ಲ, ಕೊಡುವ ಮನಸ್ಥಿತಿ ನಿಮ್ಗೆ ಉಂಟೆ. ಆದ್ರೆ ಪಾಪ ಕೊಡ್ಲಿಕ್ಕೆ ನೆನಪೇ ಆಗುದಿಲ್ಲ ನಿಮ್ಗೆ. ಅದು ಅವ್ರಿಗೆ ಶಾಪ. ಅದೇ ಬಟ್ಟೆ
ನಿಮ್ಗೆ ವರ. ಯಾಕೆ ನಿಮ್ಗೆ ನೆನಪಾಗುದಿಲ್ಲ, ಅಷ್ಟೇ ಇಲ್ಲಲ್ಲ, ಅದು ನಿಮ್ಗೆ ಯೋಗ. ನೋಡಿ, ಬಟ್ಟೆ ಇರಿಸಿದ್ದಷ್ಟೇ ಅಲ್ಲ, ಇನ್ನೂ ಹೇಳಬೇಕು ಅಂತಾದ್ರೆ ಭ್ರೂ ಮಧ್ಯೆ ತಿಲಕ ಇರಿಸಿದ್ದೇನೆ. ಗೌರವದ ಸಂಕೇತ. ಕೆಲವರು ಹಣೆ ಮೇಲೆ ಭಕ್ತಿ ಪ್ರಧಾನವಾಗಿ ದೇವರು ಪ್ರಸಾದ ಚಿಕ್ಕದಾಗಿರುವುದುಂಟು. ಕೆಲವರು ದೊಡ್ಡ ದೊಡ್ಡ ಹುಂಡಿಡ್ತಾರೆ, ಉದುದ್ನಾಮ ಹಾಕ್ತಾರೆ. ಯಾಕೆ? ದೊಡ್ಡ ಹುಂಡಿಟ್ಟಿದ್ದ ಅಂದ್ರೆ ಎದುರಿದ್ದವ್ರಿಗೆ ದೊಡ್ಡ ಹೊಂಡ ತೆಗೆದಿದ್ದ ಅಂತ ಅರ್ಥ. ಅದು ಆಡಂಬರ ಬಿಟ್ಟರೆ ಬೇರೆ ಅಂತದ್ದು ಇಲ್ಲ. ಯೋಗ್ಯತೆ ಇದ್ದ ಹುಂಡೆ ಹಿಡಿಬೇಕಾದ ಅಗತ್ಯ ಇಲ್ಲ. ಜನ ಹುಡಿಕೊಂಡು ಬರ್ತಾರೆ, ಇಡ್ತಾನೆ. ಯಾಕೆ? ಜನರ ಮಗನ ಮಾಡ್ಲಿಕ್ಕೆ. ನಾನು ಇಷ್ಟೊಂದು ವ್ಯವಸ್ಥಿತವಾಗಿ ಬಂದಿದ್ದೇನೆ, ಹೌದಾ? ನಾನು ಯಾರು ಅಂತ ಗೊತ್ತಾಯ್ತಾ? ನಮ್ಗೆ ಕೆಲಸ ಇಲ್ಲ, ಹಾಗೆ ಖರ್ಚಿತ ಪತ್ರ ಇಲ್ಲ. ಸತ್ಯ ಹೇಳ್ತೆ, ನಮ್ಮ ಹತ್ರ ಹಣ ಇಲ್ಲ. ನಿಮ್ಮ ಹತ್ರ ಹಣ ಇದ್ರೆ ನಮ್ಗೆ ಸಂತೋಷ. ನಾವು ಬಂಗಾರ ಹಾಕುದಿಲ್ಲ. ಬಂಗಾರ ಹಾಕಿದವ್ರು ಕಂಡ್ರೆ ನಮ್ಗೆ ಬಹಳ ಪ್ರೀತಿ. ಗೊತ್ತಾಗ್ಲಿಲ್ಲಲ್ಲ? ನಾನೊಬ್ಬ ಕಳ್ಳ ಸ್ವಾಮಿ. ಕಳ್ಳ ಅಂತ ಹೌವಾರಬೇಕಾದ ಅಗತ್ಯ ಇಲ್ಲ. ಅಲ್ಲ, ವೇದಿಕೆಯಲ್ಲಿ ಯಾರು ಒಳ್ಳೆ ಮಾತಾಡ್ತಾರೆ ನೋಡಿ, ಅವ್ರು 100ಕ್ಕೆ 100 ಕಳ್ಳರೆ. ಅದ್ರ ಮಟ್ಟಿಗೆ ಅನುಮಾನವೇ ಇಲ್ಲ. ಒಳ್ಳೆ ಭಾಷಣಕಾರ ಅಂದ್ರೆ ಅರ್ಥ ಹೆಚ್ಚು ಸುಳ್ಳು ಹೇಳುವ ಅಂತ ಅರ್ಥ. ಏನ್ ಮಾಡ್ಲಿಕ್ಕೂ ಇಲ್ಲ. ಈಗ ನೀವು ಕಳ್ಳ ಅಂದಾಕ್ಷಣ ಹೂವಾಗಬೇಕಾದಿಲ್ಲ. ಯಾಕೆಂದ್ರೆ ನಿಮ್ಮದು ಹೊಡ್ಕೊಂಡು ಹೋಗ್ಲಿಕ್ಕೆ ಏನೂ ಇಲ್ಲ. ಹೊಡ್ಕೊಂಡು ಹೋಗೋದು ತಾಳ ಕಡಿ ತಗೊಂಡು ಹೋಗ್ಬೇಕು. ಹೌದು ಸ್ವಾಮಿ. ಕೊಡುದು ಯಾರಿಗೆ? ಮತ್ತವ್ರು ಭಾಗವತರಿಗೆ ಕೊಡ್ಬೇಕೆ ಬಿಟ್ರೆ ಬೇರೆ ಗತಿ ಇಲ್ಲ. ಅವ್ರಿಗೆ ಕೊಟ್ರೆ ಏನಾಗ್ತದೆ? ಇದು ನಮ್ಗೆ ಅಭಿಮಾನದ ಮೇಲೆ ಕೊಟ್ಟದ್ದ ಕೇಳಿದ್ರೆ ನಮ್ ಕರ್ಮ ಆಯ್ತು. ಅವ್ರಿಗೆ ಏನ್ ಕೊಟ್ಟರು ಅಭಿಮಾನದ ಮೇಲೆ ಕೊಟ್ಟ ಕಾಣ್ತದೆ. ಆದ್ರಿಂದ ಅದಲ್ಲ. ಮತ್ತೆ ನಿಮ್ಮ ಕೈಯಲ್ಲಿ ಇದ್ದ ತಾಳದ ಕಡೆ ಹೊಡ್ಕೊಳ್ಳೋದು ನಿಮ್ಗೆ ಅಷ್ಟೇ ಇಲ್ಲ. ಮೊದಲು ಬಂದು ಭಾಗವತರದೇ ಬಿಟ್ಟಿರೋದು ನಿಮ್ ಸ್ವಂತದ್ದಲ್ಲ. ನೀವು ಸ್ವಂತದ ಮನೆಯಿಂದ ಹೊರಗೆ ತೆಗುವುದಿಲ್ಲ, ಅವ್ರದ್ದೇ ಹಿಡ್ಕೊಂಡು ಕುಟ್ಟುದು. ಪಾಪ ಅವರಿಗೆ ನಿದ್ದೆ ಬರುವುದಿಲ್ಲ. ಎಲ್ಲಿ ಭಾಗವತ ವಾರದಾಕಿ ಒಟ್ಟು ನಾವು ಮಸ್ತ್ ಮಾಡ್ಕೊಳ್ಬೇಕು ಅಂತ ತಲೆಬಿಸಿ. ಏನೇ ಆಗ್ಲಿ, ಕಳ್ಳನಾದಂತ ನಾನು, ಬಂಧು ಬಳಗ, ಅಪ್ಪ ಅಮ್ಮ ಯಾರು ಇಲ್ಲ ನಮ್ಗೆ. ಅದು ಬೇಡ. ಯಾಕೆಂದ್ರೆ ಖರ್ಚಿಲ್ಲ ಎನ್ನುವ ಕಾರಣಕ್ಕೆ ನೀವು ಬಹಳಷ್ಟು ಹೇಳುಬೇಡ. ಅದು ನೋವಲ್ಲ. ನಿಮ್ಮನ್ನೇ ಯಾರಾದ್ರೂ ಪಾಪ ದೂರ ಸಂಪರ್ಕ ಮಾಡಿದ್ರೆ ಅವ್ರ ಹತ್ರ ಮಾತಾಡುದು ಹಾಗೆ ನೀವು ಈಚೆ ಕೈ ಇಟ್ಕೊಂಡು ನಿಮ್ ಕಕ್ಕೆಲ್ಲ ಅವ್ರ ಆಚೆ ಹಣ ತೆತ್ತಬೇಕು. ಅವ್ರು ಸರ್ವನಾಶ ಮಾಡ್ತೀರಿ. ನಷ್ಟ ಇಲ್ಲ ಹೋಗಿ ಎಷ್ಟು ಕೊಡುವವರು ನೀವು. ನಮ್ಗೆ ಅಗತ್ಯ ಇಲ್ಲ. ಕಳ್ಳರು ಯಾವತ್ತೂ ಅನಾಥರಾಗಿರ್ಬೇಕು. ಯಾಕೆಂದ್ರೆ ನಾವು ಸಿಕ್ಬಿದ್ದು ಒಳಗೆ ಹೋದ್ರು ಅಂತ ಇಟ್ಕೊಳ್ಳಿ, ಬಂಧುಗಳಿದ್ರೆ ಬಿಡಿಸ್ಲಿಕ್ಕೆ ಬರಬೇಕು. ಅವ್ರನ್ನ ಹಾಗೆ ಬಿಡುದಿಲ್ಲ ಅಧಿಕಾರಿಗಳು, ಸರ್ವನಾಶ ಮಾಡೇ ಕಳಿಸುವುದು. ಮತ್ತೆ ನಿಜವಾಗಿ ಹೇಳ್ಬೇಕು ಅಂತ ಆದ್ರೆ ಕಳ್ಳ ನಮ್ಗೆ ಯಾವತ್ತೂ ತಾಪತ್ರೇ ಇಲ್ಲ. ಯಾಕೆ ಹೇಳಿ? ಈಗ ಹೊರಗಡೆ ಇದ್ರೆ ನಾವು ದುಡಿದು ಊಟ ಮಾಡ್ಬೇಕು, ಇಲ್ಲ ಉಪವಾಸ ಬಿಡಬೇಕು. ಅದೇ ಒಳಗೆ ಬಿದ್ರೆ ನಮ್ಗೆ ಬಹಳ ಸಂತೋಷ. ಸತ್ಯ ಹೇಳ್ಬೇಕಾ? ನಮ್ಮ ದೇಶದ ನ್ಯಾಯ ಸಂಹಿತೆ ಸಂಭಾವಿತಕ್ಕಿಂತಲೂ ಕಳ್ಳರಿಗೆ ಹೆಚ್ಚಿಗೆ ಅನುಕೂಲ ಉಂಟು. ಅದೇ ನೋಡಿ, ಹೊತ್ತೊತ್ತಿಗೂ ಸರಿಯಾಗಿ ಸಮಯ ಊಟ ಕೊಡುದಿಲ್ವಾ? ಅವ್ರು ಡನ್ ಸಿರಿಸೆ ನಾವು ತಟ್ಟೆ ಇಟ್ಕೊಂಡ್ರೆ ಅದ್ರಾಯ್ತು. ಮುದ್ದೆ ಬೇಕಿದ್ರೆ ಮುದ್ದೆ, ರೊಟ್ಟಿ ಬೇಕಿದ್ರೆ ರೊಟ್ಟಿ. ಅದೇ ನೀವು ಮನೇಲಿ ಡನ್ ಅನ್ಸಿ, ನಿಮ್ ಹೆಂಗಸರು ಸೌಟಾಗಿ ತಲೆ ಮೇಲೆ ಡನ್ ಅನಿಸಿದ್ರು. ನಿಮ್ ಕರ್ಮ ಇಷ್ಟೊತ್ತಿಗೆ ಬಂದ್ಕೊಂಡು ಡನ್ ಅನ್ಸ್ತ್ರ ಎಲ್ಲ ನಾವೇ ಮಾಡ್ಕೊಳ್ಬೇಕು. ಈಗ ಬಂದ್ಕೊಂಡು ನಿಮ್ಗೆ ಡನ್ನ ಅಂತ ಹೇಳಿದ್ರೆ ಇಲ್ಲ, ಹಾಗಲ್ಲ. ಆರೋಗ್ಯ ಹೆಚ್ಚು ಕಡಿಮೆ ಆದ್ರೂ ವೈದ್ಯರಿದ್ದಾರೆ. ಮತ್ತೆ ಕಳ್ಳರಿಗೆ ಅನುಕೂಲ ಅಂತ ಹೇಳಿದ್ದಾಗೆ ದೊಡ್ಡ ಕಳ್ಳ ಅಲ್ಲ, ಭಯೋತ್ಪಾದಕನು, ದೇಶದ್ರೋಹಿ ಅಂತ ಇಟ್ಕೊಳ್ಳಿ. ಭಾವಚಿತ್ರದಲ್ಲಿ ಅವನ ಮುಖ ನೇರ ಕೊಡುವುದಿಲ್ಲ, ಕಪ್ಪು ಬಟ್ಟೆ ಮುಸ್ಕಾಕೇ ಕೊಡ್ತಾರೆ. ಅಂದ್ರೆ ಕಳ್ಳರಿಗೆ ಅನುಕೂಲ ಇರ್ಲಿ ಅಂತ. ನಾಳೆ ಹೊರಗೆ ಬಂದವ ಎಲ್ಲಾದ್ರೂ ಸಮಾಜದಲ್ಲಿ ಮತ್ತೆ ಅದನ್ನೇ ಮಾಡ್ಕೊಂಡು ಹೋಗ್ಬೇಕಲ್ಲ. ಕಳ್ಳತನ ಮಾಡ್ಕೊಂಡು ಹೋದ್ರು ಆಚೀಚೆ ಇದ್ರು ಪರಿಚಯ ಸಿಗಬಾರ್ದು. ಅವ್ನ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಮಾಡುದು ಬಿಟ್ಟು ಬೇರೆ ಅಂತದ್ದು ಇಲ್ಲ. 15 ದಿವಸದಿಂದ ಈಚೆ ನನಗೆ ಮಾನಸಿಕವಾದ ನೆಮ್ಮದಿ ಇಲ್ಲ. ನಾನೊಂದು ಹುಡುಗಿ ನೋಡಿದ್ದೇನೆ, ಪ್ರೀತಿ ಮಾಡಿದ್ದೇನೆ. ಹೌದು ಸ್ವಾಮಿ, ನಿಜವಾಗಿ ಪ್ರೀತಿ ಮಾಡುವವರು ಯಾರು? ಖರ್ಚಿಗಿಲ್ದೆ ಹೋದವ, ಪುರುಸೊತ್ತಿದ್ದವ, ಅದೇ ಮಾಪಾತ ಬಹಳ ತಲೆಬಿಸಿ ಇದ್ದವ, ಹಣ ಮಾಡುವವ ಯಾರು ಪ್ರೀತಿ ಮಾಡುವುದಿಲ್ಲ. ಇವತ್ತೊಂದು ನಿರ್ಧಾರ ಮಾಡಿದ್ದೇನೆ, ನೇರ ಹೋಗಿ ಮಾತಾಡಿಸಿಬಿಡ್ತೇನೆ. ನಿಲ್ಲೇನೆ ಬಾರಿ ಸದ್ಗುಣ Nile
ಬಾಲಿ ಸದ್ಗುಣ ಸದ್ಗುಣ ಸೊಲ್ಲ ಆಲಿದಗಳಿಯ ಮುಗುರಾಗಬೋಲಿಯ ಮುಗುರಾಗಬೋಲಿಯ ಮುಗುರಾಗಬೋಲಿ ಸೊಲ್ಲ ಆಲಿಸಿಗೇಳಿ ಮುಗುರಾಗಬೋಲಿ ದಿನದ ದಿನದಿ ದಿನದ ದಿನದಿ ದಿನದ ಪರಿ ಎಲ್ಲಿ ನಿನ್ನಾಲಯ ಪಿದರ್ಯಾರು ಸುಭಯ ಎಲ್ಲಿ ನಿನ್ನಾಲಯ ಪಿದರ್ಯಾರು ಸುಭಯ ನಾಮದೇನು ಉಸುರು ನೀ ಎನಗೆಯ ನಾಮದೇನು ಉಸುರು ನೀ ಎನಗೆ ಬಾಲಿ ಉಸುರು ನೀ ಎನಗೆ ನೀನೇ ಅಲ್ಲ ಹೇಗೆ ನಿಲ್ಲುವುದು? ಎರಡು ಹಸ್ತ ನೆಲಕ್ಕೂರು, ಪಾದ ಎರಡನ್ನು ಆಕಾಶದತ್ತ ತೂರು, ಹಾಗೆ ನಿಂತ್ಕೋ. ಹಾಗೆ ನಿಂತಾಗ್ತದೇನು? ಮತ್ತೆ ಹೇಗೆ ನಿಲ್ಲುವುದು ಅಂದ್ರೆ ಹೆಣ್ಣು ಜಾನ ನನಗೆ ಉಂಟು. ಇಷ್ಟೊಂದು ಮೇಲೆ ಯಾವತ್ತು ಗೊತ್ತುಂಟ? ನೀನ್ ಹೇಳಿದಂತ ಅರ್ಥದಲ್ಲಿ ನಾನು ಹೇಳಿದ್ದಲ್ಲ. ರಾಜಬೀದಿ ಹೌದಾ? ಈ ರಾಜಬೀದಿಯ ಮಧ್ಯದಲ್ಲಿ ಹೆಣ್ಣಾದಂತಹ ನಾನು ನಿಂತುಕೊಂಡು ಪರಪುರುಷನ ಜೊತೆ ಮಾತನಾಡುವುದು ಸರಿಯಾದೀತೆ? ಹೆಣ್ಮಕ್ಳು ನೀವು ಎಲ್ಲಿ ಇರ್ಬೇಕು ಅಂತ ಇನ್ನೂ ಗೊತ್ತಿಲ್ಲ ಪಾಪ. ಎಷ್ಟೋ ಹೆಣ್ಮಕ್ಳು ಹಾಳಾಗಿ ಹೋದದ್ದು ಹೀಗೆ. ರಾಜಬೀದಿ ಆದ್ರಿಂದ ನಿಲ್ಲು ಅಂತ ಹೇಳದೆ ಬಿಟ್ಟರೆ ಕೂತ್ಕೊಂತ ಹೇಳಿಲ್ಲ, ಮಲ್ಕೊಳ್ಳೋ ಪ್ರಶ್ನೆ ಬರುವುದೇ ಇಲ್ಲ. ತರದೇಕೆ? ನೀನ್ ಯಾರು, ನಿನ್ನ ಹೆಸರೇನು, ಅಪ್ಪಯ್ಯ ಅಮ್ಮ ಯಾರು, ಮನೆಯಲ್ಲಿ ಅಣ್ಣ ತಮ್ಮ ಇದ್ದಾರ, ಇದ್ರವ್ರು ಎಂತವ್ರು, ಅವರು ಒಡನಾಟ ಪೂರ್ತಿ ಎಂತವ್ರದ್ದು ಎಲ್ಲ ಹೇಳ್ತೀಯಾ? ಸತ್ಯ ಹೇಳ್ಬೇಕಾ? ನಿಂತು ಮಾತನಾಡುವಷ್ಟು ಸಮಯ ನನಗಿಲ್ಲ, ಆದ್ರೂ ನಿಂತು ಮಾತಾಡಿದ್ದೆ ಯಾಕೆ? ನೋಡಿದ ಮುಖವೇ ಭಾಗ್ಯ. ನೀಯರಿದಿಲ್ಲವೇ ಪಿದ ಮುಕ್ತಪ್ಪ, ನೀಯರಿದಿಲ್ಲವೇ ಪಿದ ಮುಕ್ತಪ್ಪ, ಈವೆನು ನಾವಗ ಕಂದನು ಛೇದಿಸು, ಈವೆನು ನಾವಗ ಕಂದನು ಛೇದಿಸು. ದಿನರಾಮ್ ದಿನರೀಂ ದಿನರಾಮ್ ದಿನರೀಂ ದಿನರಾಮ್ ದಿನರೀಂ. ದೇವ ಭಾಷೆ ಬರಸಿ ದೇವಸ್ಥಾನಕ್ಕೆ ಹೊರಟವಳು ನಾನು. ಸಂತೋಷ. ದೇವರ ತಿಥಿ ಮಾಡಿಕೊಂಡು ಹೋಗ್ತಾ ಇದ್ದೆ. ದೇವ್ರ ತಿಥಿಯ? ಹೌದು. ಅಜ್ಜ ಇದ್ದಾನ? ಅಜ್ಜ ಇಲ್ಲ. ಅವನ ತಿಥಿ ಮಾಡಿದ್ಯಾ? ಇಲ್ಲ, ಮಾಡ್ಲಿಲ್ಲ. ಮತ್ತೆಂತ ಮಾಡಿದ್ದು? ಸ್ತುತಿ ಮಾಡಿದ್ದೇನೆ. ಅಜ್ಜನದ್ದು ಸ್ತುತಿ? ದೇವ್ರ ತಿಥಿಯ? ಹೌದು. ಆ ದೇವರಿಗೂ ಹಾಗೆ ಆಗ್ಬೇಕು. ಅವ ನಮ್ಮಂತವ್ರಿಗೆ ಒಳ್ಳೇದು ಮಾಡುದಿಲ್ಲ, ಇಂಥವ್ರಿಗೆ ಒಳ್ಳೇದು ಮಾಡುದು. ಇವರು ಅವನ ತಿಥಿ ಮಾಡುದೇ ಸರಿ. ಮೂರ್ಖರೇ, ಬೇರೆ ವಿಷಯದಲ್ಲಿ ಹೆಚ್ಚು ಕಡಿಮೆ ಆದ್ರಡ್ಡಿಲ್ಲ, ಈ ವಿಷಯದಲ್ಲಿ ಆಗ್ಬಾರ್ದು. ದೇವರದ್ದು ಸ್ತುತಿ ಮಾಡಿದ ಅಜ್ಜನ ತಿಥಿ ನೋಡೋ,
ನಾನು ಹೇಳಿಕೊಟ್ಟದ್ದು ಹೀಗೆ, ನಾನು ಕಲಿತದ್ದು ಹೀಗೆ, ಹೇಳೋದು ಹೀಗೆ. ಅಂದ್ಮೇಲೆ ಪ್ರಶ್ನೆ ಇಲ್ಲ. ಹಾ, ಕಲ್ತದ್ದು ಹಾಗೆ ಆದ್ಮೇಲೆ ಹಾಗೆ ಹೇಳ್ಬೇಕು, ಮುಂದುವರ್ಸು. ದೇವರ ತಿಥಿ ಹಾ. ವಕ್ರಕುಂಡ ಮಹಾಕಾಯ ಸರ್ವ ಕಾರ್ಯೇಷು ಸರ್ವದಾ. ಓಯ್ ಭಾಗವತ್ರೆ, ವಕ್ರ ತುಂಡಲ್ಲ, ವಕ್ರ ಗುಂಡ. ಅಂದ್ರೆ ಈ ವರ್ಷ ಎಲ್ಲೋ ಗಣತಿ ವಾರೆ ಕೂತೋದು ನೋಡ್ಕೊ ಬಂದಿದ್ಲ ಅವಳು. ಹಾ, ವಕ್ರ ಗುಂಡ. ಹೋಗಿ ಆಮೇಲೆ ಸರ್ವ ಮಂಗೊಂದು ಮಾಂಗಲ್ಯೇಶು ಒಂದು ಸರ್ವಾರ್ಥ ಹಾದಿಕೆ. ಮಂಗಂದ ಮಾಂಗಲ್ಯ ಆದ್ರೂ ಶಿವ ಹಾದಿ ಮೇಲೆ ಬಿಟ್ಟರೆ ಮತ್ತೆ ಅವನ ಬೇರೆ ಗತಿ ಇಲ್ಲ. ಅದು ಹಾದಿ ಮೇಲೆ ಬಿಡುದೆ, ಇದೆಲ್ಲ ಅಸಂಬದ್ಧ ಎಂತದ್ದೇ. ಇದು ಗೊತ್ತಾಗ್ಲಿಲ್ವಾ? ಇದು ಲೋಸತ ಶೋಕ. ಸಂಸ್ಕೃತ ಆಗಿದ್ರೆ ಸರಿ ಬರ್ತಿತ್ತು, ಲೌಂಸ್ಕೃತ ಅಲ್ವಾ? ಅದು ಹಾಗೆ, ಅದು ಶೋಕವೇ ಕೇಳುವವರಿಗೆಲ್ಲ. ಇದು ಸಂಸ್ಕೃತ, ಲೋಸತ ಶೋಕ. ಇದು ಯಾರಿಂದ ಕಲ್ತದ್ದು? ಇದು ಗುರುಮುಖಿನಾಗೆ ಕಲ್ತದ್ದು. ಇದನ್ನು ಹೇಳ್ಕೊಡು ಗುರುಗಳಿದ್ದಾರ? ಹೌದಪ್ಪ. ಆ ಗುರುಗಳಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಹಾ. 3 ದಾರಿ ಸೇರಿದ್ರೆ ಪಾಪ ಅವ್ರಿಗೆ ಕೋಲಿಟ್ಕೊಂಡು ಈ ಮಾಡ್ಕೊಂಡು ಹೋಗ್ತಿರ್ಬೇಕು ಪಾಪ ಅವರು. ಅಲ್ಲ, ನೀ ಗುರುಮಠಕ್ಕೆ ಹೋದ್ಮೇಲೆ ನಿನ್ನನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹಾಗಾದದ್ದ ಅಲ್ಲ. ಹಾಗಾದ ಗುರುಗಳಲ್ಲಿಗೆ ಹೋಗಿ ನೀ ಹೀಗಾದದ್ದ? ಮುಜಾಯ್, ಗುರುಗಳ ಬಗ್ಗೆ ಮಾತಾಡಿದ ಜಾಗ್ರತೆ. ಗುರುಗಳ ಮೇಲೆ ಯಾವತ್ತೂ ಭಕ್ತಿ ಉಂಟು, ಯಾವತ್ತೂ ಗುರುಗಳ ಪೂಜಿಸ್ತೇನೆ. ನೀನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹಿಷಾಸುರ. ಮುಗ್ದೆ. ನಾವು ತಿಳಿದಾಗ ಇದು ಗುರು ಬ್ರಹ್ಮ ಅಲ್ಲ, ಗುರು ಬೊಮ್ಮ. ಗುರುದೇವ ಮಹಿಷಾಸುರ ಅಂದ್ರೆ ಯಾವುದೋ ಬಣ್ಣದ ವೇಷದವನ ಹತ್ರ ಕಲ್ತದ್ದು. ಈ ಬಣ್ಣದ ವೇಷದವರೆಲ್ಲ ಪಾಪ ಅರ್ಥ ಹೇಳಿದ್ರೆ ಏನ್ ಹೇಳಿ ಯಾರನ್ನು ಕಲ್ಪನೆ ಇಲ್ವ ನಿಮ್ಗೆ? ವೇದಿಕೆಗೆ ಬಂದ ಪ್ರಥಮದಲ್ಲಿ ಪಾಪ ಸುತ್ತ ಹಾಕಿ ಒಂದು ಕೂ ಹೊಡೆದು ಅವ್ರ ಅರ್ಥ ಗೊತ್ತುಂಟಾ? ಓಹೋಯ್, ಇದೇನು ಆಶ್ಚರ್ಯ, ನರಮನುಷ್ಯರ ವಾಸನೆ ಬರ್ತಾ ಉಂಟು. ಸನ್ನಿವೇಶ ಯಾವುದೇ ಆಗಲಿ ಅವ್ರಿಗೆ ನರಮನುಷ್ಯರ ವಾಸನೆ ಬರುದು. ಯಾವ ಪ್ರಸಂಗ? ಹಾ, ನರಮನುಷ್ಯರು ಅಂದ್ರೆ ಯಾರು? ಅದೇ ಹಿಮ್ಮೇಳದವರು, ಭಾಗವತರು, ಮೊದಲಿಗಾರ, ಚಂಡೆ, ಈ 3 ಜನವೇ ನರಮನುಷ್ಯರು ಅಲ್ಲಿ ಅವರಿಗೆ. ಅಂದ್ರೆ ಅವ್ರು ಹಾಕು ಬಟ್ಟೆ ದಿವಸ ಪಾಪ ಹಾಕುದು, ತಗೊಂಡು ಒಳಗೆ ಹಾಗೆ ಮಡಚಿಡುದು, ಮರುದಿವ್ಸ ಅದನ್ನೇ ಹಾಕೋಬರುದು. ತಿಂಗಳಿಗಟ್ಟಲೆ ನೀರು ಹಾಕುದಿಲ್ವೇ ಇಲ್ವಾ? ಏನು ಬೆವರು ವಾಸನೆ. ಭಾಗವತರ ದಾಟ್ಕೊಂಡು ಬರುವಾಗಲೇ ಪಾಪ ಬಣ್ಣವೇಶ್ವರು ಗುಮ್ ಅನ್ನೋದು. ಅದಕ್ಕೆ ಅವ್ರು ವೇದಿಕೆ ಬಂದಾಗ ನರಮನುಷ್ಯರ ವಾಸನೆ. ನಿಮ್ ಅವ್ರ ಬದಿಗೆ ಕೈ ತೋರಿಸುದು ಸಂಪ್ರದಾಯ ಅದು. ಯಾವ್ದು? ಬಟ್ಟೆಗೆ ನೀರು ಹಾಕ್ತೇವೆ ಒದ್ದ ಅಥವಾ ರಾಕ್ಷಸ ಸಂಪ್ರದಾಯ. ಹಾಗ ಹೌದೇನೆ? ಹಾಗಿದ್ರು ಅಂತವ್ರು ಗುರುಗಳು. ಹೌದು, ಅದ್ಭುತ. ಸರಿ. ನಿನ್ನ ಹೆಸರು? ಪರಿಚಯ ಹೌದು. ಅಪ್ಪಯ್ಯ. ಹಾ. ಅಪ್ಪನ ಹೆಸರು ಹಾ. ಸಂಪಂಗಪ್ಪಗನ ಮಗ, ಮರಿಸಂಪಂಗಪ್ಪಗನ ಮಗ ಮುತ್ತಪ್ಪ. ಒಟ್ಟು ನಿಂಗೆ ಎಷ್ಟಪ್ಪ? ಒಂದೇ ಅಪ್ಪ. ಮತ್ ಬಾಳ ಕೇಳ ಉಂಟು. ಹಾ. ಸಂಪಂಗಪ್ಪಗನ ಮಗ, ಮರಿಸಂಪಂಗಪ್ಪಗನ ಮಗ. ಕೆಪ್ಪಗಂಗಪ್ಪ ಆಗ್ಬೇಕು. ಕಿವಿ ಕೇಳಿಸ್ತದೆ. ಆ ಕಾರಣದ ಮುತ್ತಪ್ಪನ. ಹೌದು, ಅದೇ. ಅಲ್ಲಿ ಮುಗೀತಾ? ಅಲ್ಲ, ಮುಂದೇನಾದ್ರೂ ಉಂಟಾ? ಅಲ್ಲಿಗೆ ಮುಗೀತು. ಹೌದಾ? ಒಬ್ಬಳೇ ನೀನು? ನಾನು ಓರ್ಬಳಿ. ಹಾ. ಅಕ್ಕ, ತಮ್ಮ, ಅಣ್ಣ, ತಂಗಿ ಯಾರು ಇಲ್ಲ. ಅಲ್ಲ, ಒಬ್ಬಳೇ ಸಾಕು. ಮತ್ತೆ ಇಂಥದ್ದೆಲ್ಲ ಬಾಳ ಬೇಡ. ಹಾಗಿದ್ರೆ ನಿನ್ನ ಹೆಸರು? ನನ್ನ ಹೆಸರು ಹೇಳೋದಿಲ್ಲ. ಹೇಳುವುದಿಲ್ಲ ಅಂತಲ್ಲ, ಹೇಳ್ತೇನೆ. ನನ್ನ ಹೆಸರನ್ನ ಒಗಟಿನ ರೂಪದಲ್ಲಿ ಹೇಳ್ತೇನೆ. ಕೆಲವರಿಗೆಲ್ಲ ಒಗಟ ಆಗ್ತದೆ, ನಿನಗೆ ಹಾಗೇನಿಲ್ಲ. ಹಾಗೇನಿಲ್ಲ. ಮತ್ತೆ ಒಗಟಾಗಿ ಕೇಳುದು ಯಾಕೆ? ನಿನ್ನ ಜಾಣತನವನ್ನು ಪರೀಕ್ಷೆ ಮಾಡುವುದಕ್ಕಾಗಿ. ಎಂತೆಂತವನೋ ಪರೀಕ್ಷೆ ಮಾಡೋ ಹಳೆ ಹಿಡಿದು ಹೋಗಿದ್ದಾನೆ. ನೀನ್ ಮಾಡುದಾ? ನೋಡುವ. 3 ಅಕ್ಷರದ ಹೆಸರು. ಹಾ. ಹೆಸರಿನಲ್ಲಿ ಬಹಳ ಲಕ್ಷಣ ಉಂಟು. ಹಾಗೆ ಹೆಸರಿನಲ್ಲಿ ಲಕ್ಷಣ ಉಂಟು. ಹೌದು. ಹೇಳ್ತೀಯ? 1 ಮತ್ತು 2ನೇ ಅಕ್ಷರ ಸೇರಿದರೆ ಹಾರ ಎನ್ನುವ ಅರ್ಥ ಬರ್ತದೆ. 1 ಮತ್ತು 3ನೇ ಅಕ್ಷರ ಸೇರಿದರೆ ಕನ್ನಡ ನಾಡಿನ ವಂಶಸ್ಥಾಪಕನಂತಹ ವೀರ ಕನ್ನಡಿಗನ ಹೆಸರು ಬರ್ತದೆ. 2 ಮತ್ತು 1ನೇ ಅಕ್ಷರ ಸೇರಿದರೆ ಭಾವ ಎನ್ನುವ ಅರ್ಥ ಬರ್ತದೆ. 1, 2ನೇ ಅಕ್ಷರ ಸೇರಿದ್ರೆ ಹಾರ, 1, 3ನೇ ಅಕ್ಷರ ಸೇರಿದ್ರೆ ವೀರ ಕನ್ನಡಿಗ, 2, 1ನೇ ಅಕ್ಷರ ಸೇರಿದ್ರೆ ಭಾವ. ಏನ್ ಹೆಸರು? ಅದು ಬಹಳ ಬುದ್ಧಿವಂತ ನೀನು. ಪ್ರಶ್ನೆ ನನ್ನದು, ಉತ್ತರ ನನ್ನದ. ಹೆಸರಿನದ್ದೇ ಅಲ್ವಾ? ನಿರುವುದು ನೋಡುವ, ಇನ್ನೂ ಪರೀಕ್ಷೆ ಮಾಡುವಂತ ಕೇಳಿದೆ. ಈ ಒಗಟನ್ನು ನೀನು ಬಿಡಿಸಬೇಕು. ನೀನು ಹೋಗ್ತಿ, ನಾನು ಇರುವುದಿಲ್ವೋ? ಮತ್ ನಾ ಬಿಡಿಸುದು ಹೇಗೆ? ಕೇಳ್ಬೇಕಾದ್ ನೀನೇ ಇಲ್ಲ ಅಂತ ಬಿಡಿಸುದು ಯಾಕೆ, ಹೇಳುದು ಯಾಕೆ? ದೇವಸ್ಥಾನಕ್ಕೆ ಹೋಗಿ ಮತ್ತೆ ಪುನಃ ಹೇಳಿ ಬರ್ತೇನಲ್ಲ, ಅಷ್ಟೊಳಗೆ ಬಿಡಿಸಿದ್ದೆ. ಸರಿ, ಬಿಡಿಸು. ಈಗ ಅದೆಲ್ಲ ಬೇಡ ಅನಿಸ್ತಾ? ಹಾಗೇನಲ್ಲ, ಏನೋ ದೊಡ್ಡ ಪ್ರಶ್ನೆ ಕೊಟ್ಟಿದ್ದಾಳೆ, ಇದು ಹೇಗಪ್ಪ ಉತ್ತರ ಕೊಡುವುದು? ತಲೆ ಬಿಸಿ ಮಾಡಬೇಕಾದ ಏನೂ ಇಲ್ಲ. ಈ ಪ್ರಶ್ನೆಯ ಉತ್ತರ ಬಹಳ ಸರಳ. ನೋಡ್ಕೊಳ್ತೇವೆ. ಇದು 7 ಸುತ್ತಿನ ಕೋಟೆ ಉಂಟು, ಸುತ್ತ ಸರ್ಪಗಾವಲು ಉಂಟು, ಅಲ್ಲಿಂದ ಏನಾದ್ರು ಹೊಡ್ಕೊಂಡು ಬರಬೇಕು ಅಂದ್ರೆ ನಮ್ಗೆ ದೊಡ್ಡ ಕೆಲಸ ಅಲ್ಲ. ಈ ಒಗಟು ಸಾಹಿತ್ಯ ನಮ್ಗೆ ತಲೆಗೆ ಹೋಗುದಲ್ಲ. ನೀವು ಭಾಗವತರಲ್ವಾ? ಭಾಗವತ ಅಂದ್ರೆ ಭಾಗವತರೇ
ಅಲ್ಲ ಭಾಗವತ ಅಂದ್ರೆ ಏನು? ಬಕಾರು ಭಗವದ್ಭಕ್ತ, ಗಕಾರು ಗರ್ವರ್ಜಿತ. ಮುಚ್ಕೊಂಡು ಕೂತ್ಕೊಳ್ಳಿ. ಎಂತದ? ಹಾಗೆ ನಾನು ಹೇಳುದಿಲ್ವಾ? ಏನ? ಬಕಾರೋ ಬಕಬಕ ತಿಂತ, ಗಕಾರೋ ಗೌಗವ್ ಅಂತ. ಮತ್ತು ಮುಂದೊಂದು ಬಕಾರು ವಾಕ್ಯ ಪಾಠೀಚ. ಒಕಾರೋ ತಿಂದ ಪೂರ್ತಿ ವಾಂತಿ ಮಾಡ್ತಾ, ತಕಾರ ತತ್ವ ನಿರ್ಣಯ. ತಕಾರೋ ಕೊಟ್ಟರೆ ತಕೊಂಡು ಹೋಗ್ತಾ. ಮುಂದಾಗ ಮಂಡಿ ಬಿಟ್ಟಾಗ ಎಂತದ? ಮಂಡ್ಯ ಪೆಟ್ಟೆ ಇಲ್ಲ ಇದೆಲ್ಲ ಹೇಳ್ತಾರ. ಏನ? ನಿಮ್ಮ ಹತ್ರ ಕೇಳುದು ಇಂಥ 100 ಹೇಳಿದ್ರು ಉತ್ತರ ಕೊಟ್ಟೇನೋ ಅದಲ್ಲ. ಏನ? ಭಾಗವತ ಅಂತ ಹೇಳಿದ್ರೆ ಸಾಹಿತ್ಯ ಜ್ಞಾನ ಇರ್ಬೇಕ ಬೇಡ? ಬೇಕು. ಮತ್ತೆ ರಾಗಜ್ಞಾನ, ಬೇಕೇ ಬೇಕು. ಮತ್ತೆ ವ್ಯಾಕರಣ, ಛಂದಸ್ಸು, ಮಾತ್ರಾಗಣಗಳು, ಮತ್ತೆ ಅಪಿ ಅಂತಾರಲ್ಲ ಶ್ರುತಿ, ಶ್ರುತಿ ಬೆಳಿಗ್ಗೆ ಪಕ್ಕದಲ್ಲಿ ಇರ್ಬೇಕು. ಸೇರಿದ್ರೆ ಅವ್ರು ಅಡ್ಡಿಲ್ಲ, ಅಡ್ಡಿಲ್ಲ. ಪಕ್ಕದಲ್ಲಿ ಇರ್ಬೇಕು. ಎಷ್ಟೋ ಭಾಗವತರುಗಳು ಅದೇ ಆಗಿದೆ. ಪದ್ಯ ಆಗುವಾಗ ಎಲ್ಲೋ ಒಂದೆರಡು ಕಡೆ ಸೇರುವುದೇ ಬಿಟ್ಟರೆ ಹತ್ರ ಹೋಗುದಿಲ್ಲ. ಆದ್ರೂ ದೊಡ್ಡ ಭಾಗವತ್ರೆ ಕೆಲವರಿಗೆ ಸರಿಯಾದ ಜ್ಞಾನ ಇಲ್ಲದೆ ಹೋದ್ರೆ ಯಾರಿಗೆಲ್ಲ ಹೆಸರು ಬರ್ತದೆ ಅಂತ ಹೇಳಲಿಕ್ಕಿಲ್ಲ. ಹೋಗಿ ಬಿಡಿ. ಸಾಹಿತ್ಯ ಜ್ಞಾನ ಇರಬೇಕು ಅಂತ ಹೇಳಿದ್ದೆ ಯಾಕೆ? ನಿಜವಾಗಿ ನಿಮಗೆ ಸಾಹಿತ್ಯ ಜ್ಞಾನ ಇದ್ದದ್ದು ಹೌದಾದ್ರೆ, ನೀವು ಭಾಗವತರು ಹೌದಾದ್ರೆ ಈ ಒಗಟೆ ಬಿಡಿಸಿ ನೋಡುವ. ನನಗೆ ಸವಾಲ. ನಿಮ್ಗೊಂದು ಸಣ್ಣ ಪರೀಕ್ಷೆ. ಓ ಭಯಂಕರ ಮಂಡೆ ಐತ್ ಮಾರ, ಒಳ್ಳೆ ಬುದ್ಧಿವಂತ ಮಾರ. ಏನು ನನ್ನ ಬಂಡವಾಳದಲ್ಲಿ ನಿನ್ನ ವ್ಯಾಪಾರವನ್ನ ಅಲ್ಲ ಯಾಕೆ ಹೇಳಿದ್ರೆ ಎಲ್ಲಾದ್ರೂ ಸಿಟ್ನು ಹೋಗಿದ್ರೆ ಹೇಳ್ಬಿಡ್ತಾರೆ ನೋಡುವ ಅಂತ ಹೇಳಿದ್ದು. ಎಲ್ಲ ಮುಚ್ಚಿಟ್ಕೊಂಡು ನಿಮ್ ದುರ್ಬುದ್ಧಿ ತೋರ್ಸೇ ಬಿಟ್ರಿ. ನಿಮ್ಮ ವ್ಯವಹಾರದಲ್ಲಿ ನಮಗೆ ನಷ್ಟ ಲಾಭ ಆಗ್ತದೆ ಅಂತ ಆದ್ರೆ ನಿಮ್ಗೆ ನಷ್ಟ ಇಲ್ಲ ಅಂತ ಆದ್ರೆ ಹೇಳ್ಬೋದಲ್ಲ. ಮದುವೆ ಮಾಡಿಸ್ಬೇಕಂತೆ. ಯಾವತ್ತು ಸುಳ್ಳು ಹೇಳಿ ನಿಮ್ಗೆ ಹೆಚ್ಚ? 1 ಮತ್ತೆ 2ನೇ ಅಕ್ಷರ ಸೇರಿದ್ರೆ ಹಾರ. ಹಾರಕ್ಕೆ ಏನಾದ್ರು ಉಂಟಾ? ಹಾರಕ್ಕೆ ಸಾರ. ಸಾರ. ಇನ್ನು 1 ಮತ್ತೆ 3ನೇ ಅಕ್ಷರ ಸೇರಿದ್ರೆ ವೀರ ಕನ್ನಡಿಗ. ಕನ್ನಡ ನಾಡು ಅಂತ ಹೇಳಿದ್ರೆ ಬನವಾಸಿ. ಆಳಿ ಹೋದವರು ಅಲ್ಲಿ ಚಾಲುಕ್ಯನಿರ್ಬೋದಾ? ಸಾಧ್ಯ ಇಲ್ಲ. ಮತ್ತೆ ಕಡಂಬಳಕೆ ಇದ್ರೆ ನಿಮ್ ಕಚ್ಚಿ ಕದಂಬರು ಸಾಧ್ಯತೆ ಇಲ್ಲ. ಜ್ವಾಳ ಇರ್ಬೋದು. ನಾವು ರಾಗಿ ಅಲ್ಲ, ಜ್ವಾಳ ಇರ್ಬೋದು. ಚೋಳರು ಸರಿ ಹೇಳಿ. ಹಾಗೆ ಚೋಳರು ಇರ್ಲಿಕ್ಕಿಲ್ವ ಅಂತ. ಇನ್ನೊಂದು ಯಾವುದು? ಹೊಯ್ಸಳ. ಹೊಯ್ಸಳ. ಹೋಯ್ ಇದೊಂದು ಹೆಸರಲ್ಲಿ ಆಕರ್ಷಣೆ ಉಂಟು. 3ನೇದು 2ನೇದು ಮತ್ತೆ 1ನೇ ಅಕ್ಷರ ಸೇರಿದ್ರೆ ಭಾವ. ಭಾವ ಅಂದ್ರೆ ಒಂದು ಅಕ್ಕನ ಗಂಡ, ಸಾಧ್ಯತೆ ಇಲ್ಲ. ಇನ್ನೊಂದು ಯಾವುದು? ಭಾವಕ್ಕೆ ರಸ ಸೇರ್ತದೆ. ರಸಭಾವ ಅಂತ ಮಾತುಂಟು. 1ನೇದು ಬಂದದ್ ನೋಡಿ ಸಳ, 2ನೇದು ಹೊಯ್ಸಳ, 3ನೇ ಅಕ್ಷರ ಅಂತ ಹೇಳಿದ್ಲು ಅವಳು. ಆದ್ರಿಂದ ಹೊಯ್ಸಳದಲ್ಲಿ ಹೊಯ್ ತೆಗಿರಿ, ಹೊಯ್ ತೆಗ್ರ. ಮತ್ತೆ ಇದ್ದದ್ದು ಸಳ, ಇಲ್ಲ ತೆಗಿರಿ. ಎಲ್ಲ ತೆಗ್ರಿ ಇರುವುದು ಅಂತ ಬೇಡ. ಹೋಗುವಾಗ ಮಾತಾಡಿದ್ರು, ನನ್ನ ಹೆಸರು ಬಹಳ ಸರಳ, ತಲೆ ಬಿಸಿ ಮಾಡ್ಕೊಂಡು. ದೇವ್ರೇ ಭಾಗವತ್ರೆ, ಹೋಗುವಾಗ ನಮ್ಮ ಮಂಗನ ಮಾಡಿಯೇ ಓದಿದ್ದು. ಹೆಸರು ಒಳ್ಳೆ ಹೋಗಿದ್ದಾಳೆ ಸರಳ. ಯಾಕೆಂದ್ರೆ ಮೊದಲೇ ಬಂದ ಸರಳ ಸರಳ ಅಲ್ವಾ? ಕೊನೆಗೆ ಹೊಯ್ಸಳದಲ್ಲಿ ತೆಕ್ಕೊಂಡು ಸೇರಿಸ್ತದೆ, ಸರಳ ಆಯ್ತಲ್ಲ. ನನ್ನ ಮಗನ ಮಾಡೋ ಕತೆ ಬಿಡಿ, ನಿಮ್ಮನ್ನೂ ಮಂಗ ಮಾಡ್ಬೋದಲ್ಲ. ಅಲ್ಲ, ಮ್ಯಾಲ ಕೂತದ್ದಕ್ಕೂ ನೀವು ಮಂಗ ಆದದಕ್ಕೂ ಹೊಂದಾಣಿಕೆ ನೋಡಿ. ಆದ್ರೂ ಕಾಯಿ ಕಡಿ ಕೊಟ್ಟಿರದೆ ಹಾಗಿದ್ರು ಬರ್ಲೇ. ಪ್ರಸಾದ ಅಂದ್ರೆ ಬಹಳ ಪ್ರೀತಿಯ ಇಸ್ಮಾಯಿಲ್. ನಿಮ್ಗೆಲ್ಲ ಪಾಪ ಅದೇ ಇಬ್ರಾಹಿಂ ಇಸ್ಮಾಯಿಲ್ ಅವರೇ ಆಗ್ಬೇಕು, ಬಿಟ್ರೆ ನಮ್ಮಂತವ್ರು ಆಗುದಿಲ್ಲ. ಎಂತ ಮಾತಾಡುದೆ? ದೀರ್ಘಾಯುಷ್ಮಾನ್ ಭವ. ಮಾತೇ ಇಲ್ಲ. ಉತ್ತರ ಕಠಿಣ, ಬಹಳ ಕಷ್ಟ. ಏನು ಒಂದು ಚಿಕ್ಕದಾದ ಪ್ರಶ್ನೆಗೆ ಸರಳವಾದ ಉತ್ತರ ಗೊತ್ತಿಲ್ವಲ್ಲ? ಹೋಗುವಾಗ ಏನ್ ಹೇಳಿದ್ರೆ ಬಹಳ ಬಹಳ ಸರಳ. ಅದ್ರಲ್ಲಿ ಬುಡ್ದು ಬಿಟ್ರೆ ತುದಿಗಿರುವುದು ಸರಳ. ನಿನ್ನ ಹೆಸರೇ? ನನ್ನ ಹೆಸರು ನಿನ್ನದ್ದೇ ಸರಳ. ಅಲ್ಲ, ನಿನ್ನ ಅಮ್ಮನದ್ದು. ನಿಂದ ಯಾವ್ದು? ಸತ್ಯವಾಗ ನನ್ನ ಹೆಸರು ಸರಳವೇ. ಹೌದಾ? ಇದೆಲ್ಲ ಕಠಿಣ. ನೀ ಆಚರಣೆ ಹೀಗೆ ವಿಚಾರ ಮಾಡಿದ್ರೆ ಭಾಗವತ ಹೇಳಿದ್ರು, ಹಳೆ ವಿಷಯ ಆಯ್ತಾ, ನಾನು ಸಹಾಯ ಮಾಡ್ಬೇಕಾ ಕೇಳಿದ್ರು. ನಿಮ್ಮ ಅಗತ್ಯ ಇಲ್ಲ, ನಾನು ಬಿಡಿಸ್ತೇನೆ. ದಯವಿಟ್ಟು ಬಾಯಿ ಕೂತ್ಕೊಳ್ಳಿ. ಹೇಳಿ ಬಿಡಿಸಿ. ಹೇಳ್ನೇ ಇಲ್ವಾ? ಭಾಗವತರು ಕಂಗಾಲಾಗ್ಬಿಟ್ರು. ಅವ್ರ ಭಾಷೆಯಲ್ಲಿ ಮರೆಯಾಗಿ ಅಂತ ಮಂಡಿ ಅಂದ್ರು. ಇದು ದೊಡ್ಡ ವಿಷಯ ಅಲ್ಲ ನಮ್ಗೆ. ಜಾಣ ಅಂತ ಗೊತ್ತಾಯ್ತು. ಗೊತ್ತಾಗ್ಲಿಕ್ಕೆ ಇರುವುದಿನ್ನು ಮತ್ತುಂಟೇನು? ಯಾವ ಕ್ಷಣದಲ್ಲಿ ನಿನ್ನನ್ನು ನೋಡಿದ್ದೇನೋ, ಮದುವೆ ಆಗುದಿದ್ರು ನಿನ್ನನ್ನೇ ಅಂದು ತೀರ್ಮಾನ ಮಾಡಲೇ ಇಲ್ಲ. ಇದು ಒಂದು ಮುಖವ. ಮುಖ ನೋಡಿದ್ರೆ ಒಳ್ಳೆ ನುಸಿರುವಾಗುವಂತ ತೆಂಗಿನಕಾಯಿ ಇದ್ದಾಗ ಉಂಟು. ನಮ್ಮ ಆಚೀಚೆ ಮನೆ ಕೆಲಸಕ್ಕೆ ಬರುವವರಿದ್ದಾರೆ ಪಾಪ, ಅವರಾದ್ರೂ ಇದಕ್ಕೂ ಚಂದಿದ್ದಾರೆ. ನೀನೊಂದು ಹೆಣ್ಣ ಸಾಯ್ಬೇಡ. ನಿನ್ನಷ್ಟೇ ಚಂದ ಯಾರು ಇಲ್ಲ.
ಅಲ್ಲ, ಒಬ್ಬ ಗಂಡಾದಂತ ನಾನು ಮದುವೆ ಆಗ್ತೇನೆ ಅಂತ ಕೇಳು ಸ್ವಾತಂತ್ರ್ಯ ಇಲ್ವಾ? ಹಾಗಿದ್ರೆ ಪೂರ್ತಿ ಮೀಸಲಾತಿ ನಿಮ್ಗೆಯಾ? ಹೌದೇ? ನನ್ನ ಮದುವೆ ಆಗ್ಲಿಕ್ಕೆ ಅಭಿಪ್ರಾಯ ಹೇಳ್ತೀಯಾ? ನಿನ್ನ ನೇರ ನಡೆಗೆ ನೇರ ನುಡಿಗೆ ನಾ ಮೆಚ್ಚಿದ್ದೇನೆ. ಹೌದಾ? ಹೌದು. ಹಾ, ಆದ್ರೂ ಮದುವೆ ಅಲ್ಲ. ಯಾರ್ಯಾರಿಗೆ ನಮ್ಮ ಮನಸ್ಸಿಲ್ಲ. ಅಯ್ಯೋ, ಅಲ್ಲಿ ಯಾರಾದ್ರೂ ಇದ್ರ ನೋಡು, ನಾವು ಆದ್ರೂ ಮದುವೆ ಹೌದು. ಮದುವೆ ಅಂತ ಅಷ್ಟು ಮದುವೆ ಆಗ್ತಾರೆ ಏನು? ಮತ್ತೆ ಅದು ಶಾಸ್ತ್ರೋಕ್ತವಾಗಿ ಮದುವೆ ಆಗ್ಬೇಕು. ಅದು ಧರ್ಮೇಚ ಅರ್ಥೇಚ ತಿಂಡಿಚ ನಾಯಿ ಕಡಿತಂ ನಾಯಿ ಮದಿತಂ. ಅಲ್ಲ, ಅಸಂಬದ್ಧಕ್ಕೊಂದು ಕೊನೆ ಅಂತ ಇಲ್ವಾ? ಅಗತ್ಯಕ್ಕೆ ಬೇಕಾದಷ್ಟೇ ಹೇಳು, ಹಾ, ಒಂದು ಹಂತಕ್ಕೆ ಮುಗಿಸು. ಹಾ. ಆ ನಾಯಿ ಕಡಿತ ನಾಯಿ ಹೊಲಿತ ಅಂದ್ರೆ ಆ ಶಬ್ದ ಶಾಸ್ತ್ರೋಕ್ತ ಆಗ್ಬೇಕು ಅಂತ ಹೇಳಿ. ಅಜ್ಜ ಹೌದು ಅಂತ ಹೇಳಿದ್ದು ನಾನು. ನಿನ್ನ ಕರ್ಮ ಹಾ. ಬರ್ಬರ್ತ ಹುಚ್ಚಿ ಕೆಳ್ಕೋಗಿದ್ದೇನೆ. ಎಂತದು? ಹೌದೇನೆ? ಅದು ಅಲ್ಲ, ಸ್ವಲ್ಪ ಹೋಲಿಕೆ ಇದ್ದದ್ದು ಅವರು ಹೇಳಿದ್ದು. ನೋಡು, ಹೌದೇನೆ? ಎಲ್ಲರ ಹಣೆ ಮೇಲೂ ಬ್ರಹ್ಮದೇವ ಬ್ರಹ್ಮಲಿಖಿತ ಅಂತ ಬರೆದಿರ್ತಾನೆ ಹಾ. ಅಲ್ವಾ? ಹೌದು. ಅದಕ್ಕೆ ಅಲ್ವಾ ಹೇಳುವುದು, ಏನು? ಲಲಾಟೋ ಹಲಿಕಿರುತ್ತೋ ಲೇಕೆ ಹೊಳಿಮಾಜಂ ಕಸಕ್ಯತೆ. ಈಗ ಹಲ್ಲಕ್ಕಿರುವುದೇ ಆ ಬರ್ದವ್ ಹಿಡ್ಕೊಂಡು ಹೊಳೆಬೇಕೆ ಬಿಟ್ಟರೆ ಮತ್ತೆ ಇವಳಿಗಲ್ಲ ಏನುದಿಲ್ಲ. ಅವ ಮೊದ್ಲೇ ಹಲಕಿಲ್ಕೊಂಡೇ ಬರ್ತಾ ಬಹುಶಃ. ಹೌದೇನೆ? ಏನೇ ಇರ್ಲಿ, ಇದ್ರ ವಿವರಣೆ ಬೇಡ. ಮದುವೆ ಆಗೋಣ. ಆಗ್ತೀಯಲ್ಲ? ಮದುವೆ ಆದ ಬಳಿಕ ಉಣ್ಣುವುದಕ್ಕೆ ಉಡುವುದಕ್ಕೆ ತೊಡುವುದಕ್ಕೆ ಉಳಿಯುವುದಕ್ಕೆ ಮನೆ ಎಲ್ಲ ಉಂಟೇನಪ್ಪ? ಅದೆಲ್ಲ ವ್ಯವಸ್ಥೆ ಮತ್ತೆ ಉಂಟು. ಆ ವಿಷಯ ಬಿಟ್ಬಿಡು. ಆ ಯೋಗ್ಯತೆ ನಾನು ಏ ಮಾತು ನಾನು ಯಾಕೆ ಹೇಳಿದೆ ಗೊತ್ತುಂಟಾ? ರೂಢಿಯಲ್ಲೊಂದು ಮಾತುಂಟು, ಏನು? ಸೀರಿಯತ್ತೋ ಅಯ್ಯೋ, ಇದೊಂದು ಅಪಾಯವೇ. ಹೇಳ್ತೀವ್ರಿ, ಯಾವ್ದಾದ್ರು ಗಂಡು ಮಕ್ಕಳು ಕೇಳಿದ ಅಪಾಯ. ಏನು? ಈಗಿನ ಗಂಡು ಮಕ್ಕಳು ನೀ ಹೇಳದೆ ಹೋದ್ರು ಅದನ್ನೇ ಮಾಡ್ತಾ ಇದ್ದಾರೆ. ಏನಾಯ್ತು? ಅಂತದ್ರಲ್ಲಿ ಇದನ್ನ ಹೇಳುದ? ನಾನೇನ್ ತಪ್ಪು ಹೇಳಿದೆ? ಸ್ತ್ರೀ ವಿತ್ತ ಸಮಾರಂಭ. ಅದು ನಿನ್ಗೆ ಸೀರೆ ಹೊತ್ತುದು ಒಂದೇ, ಸ್ತ್ರೀ ವಿತ್ತು ಒಂದೇ. ಆಯ್ತು, ನಿನ್ಗೆ ಯಾವ್ಯಾವ ಸರಿ ಇಲ್ಲ ಅಂತ ನಂಗೆ ಇನ್ನೂ ಗೊತ್ತಾಗಿಲ್ಲ. ಹೋಗ್ಲಿ, ಹಾಗಿದ್ರೆ ನಾನು ಒಪ್ಪಿದ್ದೀಯಾ? ಆದ್ರೂ ಒಂದು ಮದುವೆ ಆಗಬೇಕಂತಹ ಗಂಡ ವೀರನಾಗಿರ್ಬೇಕು, ಪೌರುಷ. ಯಾವ ಮೈ ಮೇಲೆ ಬೀಳುದು? ಭಾಗವತ ಮೈ ಮೇಲೆ ಬೀಳ ನೋಡ್ತೀಯಾ? ನಿನ್ನ ಮಂಜ ಹೊಡಿತೇನೆ. ಅಧಿಕ ಪ್ರಸಂಗಿ ಅವರು ಮೈ ಮುಟ್ಟಿದ ಜಾಗ್ರತೆ. ಮತ್ತೆ ನಮ್ಮ ಅಭಿಮಾನಿಗಳು ಅಯ್ಯಪ್ಪ, ನಿಮ್ಮ ಹಿಂದೆ ಎಲ್ಲೋ ಅದು ಉಂಟು ನೋಡು. ಅವ್ರು ಯಾರು? ಅವರೊಂದು ಸ್ಥಾನದ ಭಾಗವತರು, ಅದರಲ್ಲಿ ಅವರು ಗಾನ ಹಂದರ್ವರು. ಗಾನ ಗಂಧರ್ವ ಅಲ್ಲ, ಗಾನ ಹಂದರ್ವ. ಅಲ್ಲ, ಯಥಾರ್ಥಕ್ಕೆ ಹಾಗೆ ಅದು. ನಿಜವಾಗಿ ಯಾರದ್ದೇ ಆಗಲಿ ಸ್ವರ ಬಿದ್ರೆ ಕತೆ ಮುಗಿದೇ ಹೋಯ್ತು. ಅದರಲ್ಲೂ ಹಾಡುವವರಿಗೆ ಸ್ವರ ಬಹಳ ಮುಖ್ಯ. ಬಿದ್ರೆ ಗಂಧರ್ವರಲ್ಲ, ಹಂದರ್ವರೇ. ಅಂದ್ರೆ ಒಂದ್ ಜಾತಿ ಹಂದಿ ಕೂದಾಗೆ, ಅದರಲ್ಲೂ ಉರುಳಲ್ಲಿ ಸಿಕ್ಕಿಬಿದ್ದ ಹಂದಿ. ಅಲ್ಲ, ನಿಮ್ಮ ಅಭಿಮಾನಿ ಹೇಳಿದ್ದೆ, ನಾ ಹೇಳಿದ್ದಲ್ಲ. ಹೌದೇನೆ? ಹಾಗಿದ್ದರೆ ನನ್ನ ಪೌರುಷ ಪ್ರಕಟ ಆಗ್ಬೇಕಲ್ಲ, ಸಂದರ್ಭ ತೋರಿಸ್ತೇನೆ. ಸರಿ, ನೋಡೋಣ. ಅವಳು ನಮಗೆ ಸಿಗದೆ ಹೋದ್ಬಿಟ್ಟಿಲ್ಲ, ನಿಮ್ಗೂ ಒಳ್ಳೆ ಬಿರುದು ಕೊಟ್ರು. ಗಾನ ಹಂದರ್ವ ಸುವರ್ಣ ಅಕ್ಷರದಲ್ಲಿ ಬರೆದು ನಿಮ್ಮ ಮನೆ ಗೋಡೆಗೆ ಹಾಕೊಳ್ಳಿ. ಕೇಳ್ಕೊಂಡು ಬರ್ಲಿ, ಕೆಲವರಿಗೆ ಅನುಕೂಲ ಆಗ್ತದೆ. ಇಲ್ಲಿ ಹಂದರ್ವ ಆಗ್ಬಿಟ್ರೆ ಮನೆಯಲ್ಲಿ ಹಾಯ್ ನಿಮ್ಮ ಮೇಲೆ ಬಿದ್ದಿದ್ರೆ ಅಂತ ಒಪ್ಪಿದ್ರೆ ಸಂತೋಷ ಇತ್ತು. ನಿಮ್ಮ ಕೈ ಮುಕ್ಕೊಂಡು ಬಿದ್ದಾಗ ಮಾಡಿ ನಾವೇನಾದ್ರೂ ಮಾಡ್ತಿದ್ರು. ಅದಾಗುವುದಿಲ್ಲ ಅಂತ ಹೇಳಿದ್ರು. ಇನ್ಯಾರ ಮೇಲೆ ಬೀಳುದು? ನಮಗಾಗುವ ಒಬ್ಬ ಇದ್ದಾನೆ. ಪ್ರದೇಶಕ್ಕೆ ಹೋಗುವುದಕ್ಕೆ ಸಿದ್ಧನಾಗಿ ನಿಂತವ ನೀನು. ಹೋಗುವ ಪೂರ್ವದಲ್ಲಿ ನನ್ನ ಮಗಳ ಇಂಚರ ಮದುವೆ ಮಾಡಬೇಕು ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ಹೀಗೆ ನಿನ್ನೊಲವೇ ನನ್ನೊಲವು, ಯೋಗ್ಯವಾದ ತೀರ್ಮಾನವನ್ನೇ ಮಾಡಿದ್ದೀರಿ. ಪ್ರಾಯ ಸಮರ್ಥೆಯಾಗಿರುವಂತಹ ಹೆಣ್ಣು ಮಗಳು ಮನೆಯಲ್ಲಿ ಇರ್ತಾಳೆ ಅಂತ ಆದ್ರೆ ತಂದೆ ತಾಯಿಗಳಾದವರಿಗೆ ಸೆರಗಿನಲ್ಲಿ ಕೆಂಡದ ಉಂಡೆಯನ್ನು ಕಟ್ಟಿಕೊಂಡಿರುವಂತಹ ಅನುಭವವೇ ಹೌದು. ಆದುದರಿಂದ ಯೋಗ್ಯತಾ ಸಂಪನ್ನ ಆಗಿರುವಂತಹ ಅವರನ ಮೇಲೆ ತಮ್ಮ ಮಗಳ ಕೈಯನ್ನು ಇತ್ತು ಧಾರೆಯನ್ನು ಕೊಟ್ಟು ಕನ್ಯಾವರ್ಣದಿಂದ ತೇರ್ಗಡೆ ಹೊಂದಬೇಕಾದ್ದು ತಂದೆ ತಾಯಿಗಳಿಗೆ ಆದ್ಯ ಕರ್ತವ್ಯವೇ ಹೌದು. ಆದರೊಂದು ಮಾತು, ನಿಮ್ಮ ಮಗಳನ್ನು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಲ್ಲ, ಆ ಹುಡುಗನ ಯಾರಿಗೆ ಕೊಡಬೇಕು ಅಂತ ತೀರ್ಮಾನಿಸಿದ್ದೀರಿ? ಆ ಹುಡುಗನ ಹೆಸರೇನು, ಅವನ ಉದ್ಯೋಗವೇನು, ಅವನ ವಯಸ್ಸೇನು, ಅವ ಎಲ್ಲಿಯವ ಎಲ್ಲವನ್ನು ಹೇಳ್ತೀರಾ? ವೀರನು ಶೂರನು ಧೀರನು ಆಗಿದ್ದಾನೆ. ಗಡಿ ಪ್ರದೇಶದಲ್ಲಿ ಸೈನಿಕರು ಮಾಡಿಕೊಂಡಿದ್ದವ ಅಂತ ಯಾರ್ಯಾರಿಗೋ ಕೊಡುವುದು ಅಲ್ವೋ ಪುಣ್ಯಾತ್ಮ. ನನ್ನ ಮಗಳನ್ನ ನಿನಗೇ ಕೊಟ್ಟು ಮದುವೆ ಮಾಡಬೇಕು ನಿರ್ಣಯಿಸಿದವ ನಾನು. ಈ ವಿಷಯದಲ್ಲಿ ನಿಮ್ಮದು ಅವಸರದ ತೀರ್ಮಾನವಾಗಿ ಹೋಯಿತು. ಯಾಕೆ ಮದುವೆಯಾಗ ಹುಡುಗನ ಹೋಗಲ್ವೋ? ಹೌದು, ಮೊದಲೇ ಒಂದು ಮಾತನ್ನು ತಿಳಿಸಬಾರದಿತ್ತೆ. ನೇರವಾಗಿ ಹೇಳಿಲ್ಲ ಅಂತಲ್ವಾ? ಅಂದು ನೀನಾಡಿದ ಮಾತು ಉಂಟಲ್ಲ, ಆಕೆಯನ್ನ ಯಾರು ಮದುವೆ ಆಗ್ತಾರೋ ಅವರು ಪುಣ್ಯಾತ್ಮರು ಎನ್ನುವುದಾಗಿ.
ಇಂಚನವನ್ನು ಮದುವೆಯಾಗುವ ಹುಡುಗ ಪುಣ್ಯಾತ್ಮ ಅಂತ ಹೇಳಿದ್ದೇನೆ ವಿನಃ ನಾನೇ ಮದುವೆ ಆಗ್ತೇನೆ ಅಂತ ಹೇಳಿದುಂಟಾ? ಅಂದ್ರೆ ನಾನು ಅವಳನ್ನು ಮದುವೆ ಆಗುವುದಿಲ್ಲ. ನೀಲವರ್ಣ ನಿನ್ನಯ ಗಾಲುಗಳು ಎಂದೆನುದ ಬೇಡುವೆ ಬಾಲೆ ಆಸಾಗ ಬುರಗಿ ತಣ್ಣೀರು ಎರಡರಿವು ತಮಾಷೆಗಾಗಿ ಮಾತಾಡ್ತೀಯ ಎನ್ನುವುದಾಗಿ ನಾನು ಭಾವಿಸಿಕೊಂಡಿದ್ದು. ಇದು ಹಗುರವಾದ ವಿಷಯವೇ ಅಲ್ವಲ್ಲ. ನಿನ್ನ ಕೊನೆಯ ಮಾತನ್ನು ಕೇಳಿದಾಗ ಗುಡುಗಿದ ಹಾಗೆ ಮಿಂಚೆ ನನ್ನ ಮೇಲೆ ಎರಗಿದ ಅನುಭವ ನನಗೆ ಆಗುತ್ತಾ ಇದೆಯಾ? ಯಾಕೆ ಭಾವ? ಯಾವ ಕಾರಣಕ್ಕೂ ಆಕೆಯನ್ನು ಮದುವೆ ಆಗುವುದಿಲ್ಲ ಎನ್ನುವ ಮಾತನ್ನ ಮಾತ್ರ ಆಡಿದರು. ಅಂದ್ರೆ ನಿನ್ನನ್ನ ಮದುವೆ ಆಗಬೇಕೆನ್ನುವ ಕನಸನ್ನು ಕಾಣ್ತಾ ಇದ್ದಾಳೆ ಆಕೆ. ಆಶಾ ಗೋಪುರವನ್ನು ಕಟ್ಟಿಕೊಂಡಿದ್ದಾಳೆ. ಆ ಆಶಾ ಗೋಪುರಕ್ಕೆ ತಣ್ಣೀರು ಎರಚುವುದಕ್ಕೆ ಮುಂದಾಗಬೇಡ ನೀಲವರ್ಣ. ಇದು ನಿನ್ನ ಕೈ ಬೇಡ್ಕೊಳ್ತಾ ಇದ್ದೇನೆ. ಮಾತೆಂಬ ಹಗ್ಗದಿಂದ ನನ್ನನ್ನು ಕಟ್ಟುವಂತ ಯತ್ನವನ್ನು ಮಾಡಲೇಬಾರದು ನೀವು. ಅಲ್ಲದೇ ಇದ್ರೆ ಹಿರಿಯವರು ನೀವು ಆಶೀರ್ವಾದ ಮಾಡುವಂತ ಶ್ರೇಷ್ಠ ಸ್ಥಾನ ನಿಮ್ಮದ್ದು. ನನಗೆ ನೀವು ನಮಸ್ಕಾರ ಮಾಡ್ತೀರಿ ಅಂತ ನನ್ನ ಆಯುಷ್ಯವನ್ನು ಕುಂಠಿತಗೊಳಿಸಿದ ಹಾಗಾಗುವುದಿಲ್ವೇ? ನಿಮ್ಮ ಮಗಳನ್ನು ಮದುವೆ ಆಗುವುದಿಲ್ಲ ಅಂತ ಹೇಳಿದ ತಕ್ಷಣ ನಿಮ್ಮ ಸಂಬಂಧ ಮುರಿದು ಹೋಗ್ತದೆ ಅಂತ ತಿಳ್ಕೊಂಡು ಬಿಟ್ರ? ಮದುವೆ ಆಗು ಅಂತ ಬಹಳ ಒತ್ತಾಯ ಮಾಡ್ತೀರಿ. ಮದುವೆ ಆಗುವವರ ಮನದ ಹೊಂದಾಣಿಕೆ ಬೇಡವೇ? ಮದುವೆ ಆದ ಮೇಲೆ ಗಂಡ ಹೆಂಡರ ಜೀವನ ಎನ್ನುವುದು ಸುಖದ ಪಥದಲ್ಲಿ ಸಾಗಬೇಕು ಅಂತ ಆದರೆ ಗಂಡನ ಮನಸ್ಸು ಹೆಂಡತಿಯ ಮನಸ್ಸು ಒಂದೇ ಮುಖವಾಗಿ ಸಾಗ್ತಾ ಇರಬೇಕಾಗ್ತದೆ. ಹೆಂಡತಿಯ ಮನಸ್ಸು ಒಂದು ಕಡೆ, ಗಂಡನ ಮನಸ್ಸು ಇನ್ನೊಂದು ಕಡೆ ಅಂತ ಆದರೆ ಸಂಸಾರ ಎನ್ನುವುದು ಕಾಮುಕರ ಕಣ್ಣಿಗೆ ಸಾಸಾರವಾಗಿ ಹೋಗ್ತದೆ. ನಿಮ್ಮ ಮಗಳ ಜೀವನ ಆ ರೀತಿಯಾಗಿ ಸಾಗಬೇಕು ಎನ್ನುವುದಾಗಿ ನೀವು ಅಪೇಕ್ಷೆ ಪಡ್ತೀರ ಹೇಳಿ. ನಿಮ್ಮ ಮಗಳು ಕುರುಡಿಯಲ್ಲ, ಕುಂಟಿಯಲ್ಲ, ಕಿವುಡಿಯಲ್ಲ, ಅವಳೇನು ಕುರುಪಿಯಲ್ಲ, ಅವಳೇನು ಅವಿದ್ಯಾವಂತಳಲ್ಲ. ಸಂಸ್ಕಾರವಂತಳಾದ ಗುಣಾಢ್ಯವಾಗಿರುವಂತಹ ರೂಪಶ್ರೀಯಾದ ಅವಳಿಗೆ ಯೋಗ್ಯರಾದ ಗಂಡು ಸಿಗ್ತಾನೆ. ಯೋಚನೆ ಮಾಡಬೇಡಿ. ನಾನು ಇವತ್ತು ಮದುವೆ ಆಗುವುದಿಲ್ಲ ಅಂದ ತಕ್ಷಣ ನಿಮ್ಮ ಸಂಬಂಧದಲ್ಲಿ ಕಳೆದು ಹೋಗುವುದಿಲ್ಲ. ನಿಮ್ಮ ಕಡಕಮಲ ಸಂಜಾತನಾಗಿ ಬೆಳೆದವನು ನಾನು. ನಿಮ್ಮ ಅನ್ನವನ್ನು ಉಂಡು ಬೆಳೆದಿರುವಂತಹ ದೇಹ ನನ್ನ ತಲೆಯ ಮೇಲೆ ನಿಮ್ಮ ಋಣದ ಭಾರ ಉಂಟು, ನನಗೂ ಒತ್ತುಂಟು ಭಾವಯ್ಯ. ಅವಳಿಗೆ ಗಂಡನ್ನು ಹುಡುಕುವಲ್ಲಿ ನಾನು ಪ್ರಯತ್ನವನ್ನು ಮಾಡುತ್ತೇನೆ. ಹೆಚ್ಚೇನು ನಿಮಗೆ ಆರ್ಥಿಕವಾಗಿರುವಂತಹ ಮುಗ್ಗಟ್ಟುಂಟು ಅಂತ ಇದ್ರೆ ಹೇಳಿಬಿಡಿ. ನಿಮ್ಮ ಮಗಳ ಮದುವೆಗೆ ಎಷ್ಟೇ ವೆಚ್ಚವಾಗಲಿ ಆ ವೆಚ್ಚವನ್ನು ನಾನೇ ಭರಿಸುತ್ತೇನಂತೆ. ಆದರೆ ಮದುವೆಯಾಗುವಂತ ನನ್ನನ್ನು ಇಲ್ಲಿಯೇ ನಿಲ್ಲುವಂತೆ ನೀವು ಒತ್ತಾಯ ಮಾಡಲೇಬಾರದು. ಮುಖ್ಯ ಸೇನಾಧಿಕಾರಿಗಳು ಈಗಾಗಲೇ ಬಂದು ತಲುಪಬೇಕು ಎನ್ನುವುದಾಗಿ ಲೇಖನವನ್ನು ಕಳುಹಿಸಿಕೊಟ್ಟಿದ್ದಾರೆ. ನಾನು ಆದಷ್ಟು ಬೇಗನೆ ಹೋಗಬೇಕು. ನನ್ನ ಸಂಸಾರವೋ, ನನ್ನ ಬದುಕೋ, ನನ್ನ ಕೌಟುಂಬಿಕ ವಿಷಯವೋ, ನನ್ನ ಊರಿನ ವಿಷಯವೋ, ನನ್ನ ಮನೆಯ ವಿಷಯ ಪ್ರಧಾನವಲ್ಲ. ನಾನು ಪ್ರವೀಣ ಯೋಧ. ದೇಶ ಸೇವೆಯೇ ಈಶನ ಸೇವೆ ಎನ್ನುವುದಾಗಿ ತಿಳಿದುಕೊಂಡವನು. ನನ್ನ ಆ ಸೇವೆಗೆ ಹೋಗುವುದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ನೀನೆಷ್ಟೊತ್ತಿಗೆ ಬಂದೆ ಮಗಳೇ? ಬಂದದ್ದಲ್ಲಪ್ಪ, ನೀಲವರ್ಣದಲ್ಲಿ ನೀವು ಮಾಡುವ ಮಾತನ್ನೆಲ್ಲ ಸ್ಪಷ್ಟವಾಗಿ ನಾನು ಕೇಳಿಸಿಕೊಂಡೆ. ಎಲ್ಲವನ್ನೂ ಕೇಳಿದೆಯಾ? ಕೇಳಿದ್ದಲ್ಲ ಅಪ್ಪ, ಮರೆಯಲ್ಲಿ ನಿಂತು ಎಲ್ಲವುದನ್ನು ನೋಡಿಯೇ ನಾನು ಇಲ್ಲಿವರೆಗೆ ಬಂದವಳು. ವಯಸ್ಸಿನಲ್ಲಿ ನೀವು ಹಿರಿಯವರು, ನೀಲವರ್ಣನ ಕಾಲು ಹಿಡಿದು ಸರಿ ಏನಪ್ಪ, ಯಾಕಪ್ಪ ಹೀಗೆ ಮಾಡಿದ್ರಿ ನೀವು? ಹೆಣ್ಣೆತ್ತವರ ಪ್ರಾರಬ್ಧ ಮಗ ಅದು. ಗೊತ್ತಾಯ್ತಪ್ಪ, ನೀಲವರ್ಣ ಮದುವೆ ಆಗುವುದಿಲ್ಲ ಹೇಳ್ತಾ ಇದ್ದಾನೆ, ಅವನನ್ನು ಒತ್ತಾಯ ಮಾಡ್ತಾ ಇದ್ದೀರಿ. ಇಷ್ಟ ಇಲ್ಲದೆ ಮದುವೆ ಆದ್ರೆ ನಿಮ್ಮ ಮಗಳು ಜೀವನದಲ್ಲಿ ಕಷ್ಟ ನಷ್ಟವನ್ನು ಅನುಭವಿಸ್ತಾಳೆ. ತಂದೆ, ನನಗೆ ಜೀವನದಲ್ಲಿ ಮದುವೆ ಆಗದೇ ಇದ್ರೆ ತೊಂದರೆ ಇಲ್ಲ. ಇನ್ನೊಬ್ಬರ ಮುಂಭಾಗ ನೀವು ತಲೆ ತಗ್ಗಿಸಬಾರ್ದಪ್ಪ. ಯಾವ ಕಾರಣಕ್ಕೂ ನೀಲವರ್ಣನ ಒತ್ತಾಯ ಮಾಡಬೇಡಿ ತಂದೆ ಮದುವೆಗೆ. ಎಂತಹ ವಿಶಾಲ ಹೃದಯ ಮಗ ನಿನ್ನದು. ಚಿಕ್ಕಮ್ಮ ಕೊಡುವ ಎಲ್ಲ ಕಷ್ಟವನ್ನು ಸಹಿಸುವುದಕ್ಕೆ ಸಿದ್ಧರಾಗಿ ಬಿಟ್ಟೆ. ನನಗೆ ಇರಲಿಯಪ್ಪ, ತಂದೆಗೆ ಧೈರ್ಯವನ್ನು ತಂದು ಕೊಡ್ತಾ ಇದೀಯ. ಸತ್ಯ, ಹಣೆಯ ಬರಹಕ್ಕೆ ಹೊಣೆಯದಾರು ಎನ್ನುವುದಾಗಿ. ಯಾರಲ್ಲಿ ಹೇಳುವುದು ಹೇಳಿ? ನನ್ನ ಮಗಳು ಅಲ್ಲ ನೀನು, ಅಂದ್ರೆ ದೇವತೆ ಮಗ, ನೀನು ದೇವತೆ. ಆದಿತಪ್ಪ, ನೀವು ನೆಮ್ಮದಿಯಿಂದ ಇರಿ ತಂದೆ. ಬನ್ನಿ ಅಪ್ಪ,
ಹರುಷ ಮಾನಸನಾಗಿ ಕಮಲಾಕರನು ಕುಳ್ಳಿದು ಪರಿಗಿಸುತ್ತ ಅವನ ಛಾಪ ಜರಿಗಳ ಕೆಮ್ಮುತ ಸ್ವರವ ಹೊರಡಿಸುವಾಗ ಕಮಲಾಕರನು ಬೆಸಗೊಂಡು ಭೀಷ್ಮ ಯಾರು ಪರಶುರಾಮ ಯಾರು? ಹೋಗಿ ಹೋಗಿ ಆ ಒಳ್ಳೆಯ ರಾಗ ಈ ಹೆಕತಿ ಮುದುಕೆಲ್ಲ ಹಾಕುದ ಮೊದಲೇ ಕೈ ಕಾಲ ಅಟ್ಟೆ ಇನ್ನೂ ಅಗಲ ಮಾಡ್ಕೊಂಡು ಕೂತ ಮಾತಾಡಿಸು ಬಹಳ ಕಷ್ಟ ಉಂಟು ನೋಡುವ. ಯುದ್ಧವಿರಲಿ ನೀನು ಮೈತ್ರಿ ಒಪ್ಪಂದು ಯುದ್ಧವಿರಲಿ ನೀನು ಮೈತ್ರಿ ಒಪ್ಪಂದು 10 ದಿನಗಳು ಆಯ್ತು ನಾ ಬದ್ದೆಯಾದೆ 10 ದಿನಗಳು ಆಯ್ತು ನಾ ಬದ್ದೆ ಆದರೆ ಆಯ್ತಾ ನೀವು ಕಷ್ಟಪಟ್ಟು ಅಂದ್ರಿ ಒಂದೇ ಶಬ್ದದಲ್ಲಿ ತೆಗೆದಾವ ಸೂರಿ ಅಂತ ಏನ ಅದಲ್ಲ ಸೂರಿ ಹಾ. ನನ್ನ ನಿನ್ನ ಸಂಬಂಧ ಏನೇನು? ಇದೊಂದು ಸಂಬಂಧ ಶುರು ಮಾಡ್ಕೊಂಡ್ಯಾ ನೀವು ಕಾದು ಅಂತ ಹೇಳ್ಬೇಡಿ. ಹಾಳಾಗಿ ಹೋಗ್ತದೆ ಹಾ ನಿಮ್ಮಾಗೇನು ಆಗುದಿಲ್ಲ ಏನೋ. ಒಂದು ಮಾತು ನೆನ್ಪಿಟ್ಕೋ, ಏನು? ಎಲ್ಲಿ ಯಾವ ಶಬ್ದ ಉಪಯೋಗಿಸ್ಬೇಕು ಅದನ್ನೇ ಉಪಯೋಗಿಸ್ಬೇಕು. ನನ್ನ ನಿನ್ನ ಗೆಳೆತನ ಹೇಳುವಲ್ಲಿ ಪಾಪಿ ಮಗನೇ ಸಂಬಂಧ ಹೇಳುದಾ? ಮೊದಲೇ ವಯ್ಯಾರ ಮಾಡಬೇಡ ಅಂದ್ರೂ ಮಾಡ್ತಿ, ಸ್ವರ ಬದಲಾವಣೆ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗುದಿಲ್ಲ, ಮತ್ತೆ ಹಾಗೆ ಹೇಳಲಿಕ್ಕಿಲ್ಲ. ಅದಲ್ಲೋ ಹಾ. ಇಲ್ವಾದ್ರೆ ನೀನೇ ಯೋಚನೆ ಮಾಡು. ನೀನು ನನ್ನಲ್ಲಿಗೆ ಬಾರದೆ ಎಷ್ಟು ದಿವಸ ಆಯ್ತು ಗೊತ್ತುಂಟಾ? ಪಾಪಿ ಮಗನೇ, ಬೈಲಿದ ಹೆಂಡತಿಯೂ ಹಾಗೆ ಹೇಳಲಿಕ್ಕಿಲ್ಲ. ಒಳ್ಳೆ ಎಲೆ ಹುಡುಗ ಮೇಲೆ ಉಪ್ಪು ನೀರು ಬಿಟ್ಟಾಗ ಉಂಟು ಮಿಡಿಕುದು ನೋಡ್ರೆ. ಅದಲ್ಲ ಹಾ. 10 ದಿವಸ ಆಯ್ತು ಅಲ್ವೇನೋ? ಅಭಿನಯ ಕೊಟ್ಟು 3 ಕಾಸ್ನವ ಯಾರು? ಯಾಕೆ? 10 ಹಾಗ ಹಾ. ಇದು 15 ಆಯ್ತು. ಹೌದಾ? ಪಾಪಿ ಮಗನೇ, 5 ಕಳೆದ್ರೆ ಆಯ್ತು ಅದ್ರಲ್ಲಿ. ನೀನು ಮೊದ್ಲೇ ಇದ್ರಲ್ಲಿ ಕಲಿಯುವುದು ಯಾವುದೊಂದು ಸಮಸ್ಯೆ ಆಗಿದೆ. ಸುಮ್ಮನೆ ಸಾಯಿ. ಹೌದೇನಾ? ಏನು? ನಾನು ಯಾಕೆ ಬರಲಿಲ್ಲ ಅಂತಲ್ಲ, ಹೌದು. ಅದರಲ್ಲೇ ಮುಂದುವರಿಸುವ ಅದೇ ಸರಿ ಗುರುವರಿಯ ನಿಮಗೆ ಬೇರೆ ಕೆಲಸ ಇಲ್ಲ, ಹೋಗಿ ಹೋಗಿ. ಹಾ ಹೌದೇನಾ? ಏನು? ಇರಬೇಡಿ. ಹಾ. ಇವತ್ತಿನವರೆಗೆ ನೀನು ನಾನು ಮಾಡುವಂತ ಕಳ್ಳತನಕ್ಕೆ ನೀನು ಸಹಾಯಕನಾಗಿದ್ದವ. ಹೌದು. ನೀ ನನಗೆ ಒತ್ತು ಒತ್ತದೆ. ಒತ್ತಬೇಡ. ಒತ್ತು ಅಂದ್ರೆ ಸಹಾಯಕ. ಹಾ. ಇಲ್ಲಿವರೆಗೆ ಏನು ಕೇಳಿದ್ದಿಲ್ಲ, ಇವತ್ತು ಕೇಳ್ತೇನೆ. ಏನು? ನಾನು ಹುಡುಗಿ ಪ್ರೀತಿ ಮಾಡಿದ್ದೇನೆ. ನೀನು? ನಾನೇ ಈ ಜನ್ಮದಲ್ಲಿ ಆಯೋಗ ನಿನಗಿಲ್ಲ ಪಾಪಿ ಮಗನೇ. ಇದು ಹೆಣ್ಣ ಗಂಡ ಅಂತ ಹೇಳುವುದೇ ಕಷ್ಟ, ಮತ್ತೆ ಪ್ರೀತಿ ಅಂತದ್ದು. ಸುಮ್ಮನಿರ. ಬಾಯ್ಲಿ. ಪ್ರೀತಿ ಮಾಡಿ ಅವಳನ್ನು ಕೇಳುವಾಗ ಪೌರುಷ ಪ್ರಕಟ ಆಗ್ಬೇಕು ಅಂತ ಹೇಳಿದ್ದಾರೆ. ಸರಿ. ಈಗ ಏನ್ ಮಾಡುದು, ಒಂದ್ ಕೆಲಸ ಮಾಡು. ಅವ್ರು ಏಕಾಂತದಲ್ಲಿ ಹೋಗುವಾಗ ನೀನು ಹೋಗಿ ಬಲಾತ್ಕಾರಕ್ಕೆ ಮುಂದಾಗುದು. ಅಯ್ಯೋ ದೇವ್ರೇ. ಬಲಾತ್ಕಾರನ? ಮೂರ್ ಕಾಸ್ತ ನೀನ್ ಹಿಂಗ ಬಲಾತ್ಕಾರ? ನೀ ಮಾಡುದು ನೋಡಿದ್ರೆ ನಿನ್ನ ಯಾರು ಬಲಾತ್ಕಾರ ಮಾಡುದು. ಹಾ, ಅದು ಈ ಬದಿ ವಾತಾವರಣ ಸರಿ ಇಲ್ಲ, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ. ಇಲ್ವಲ್ಲಿ ಒಂದು ಮಾತು ಹೇಳ್ತೇನೆ, ಏನು? ಬಲಾತ್ಕಾರ ಮಾಡುವ ನಟನೆ ನಟನೆ? ಮತ್ತೆ ನಾನು ಪ್ರೀತಿ ಮಾಡಿ ಹುಡುಗಿ ನೀ ಬಲಾತ್ಕಾರ ಮಾಡಿದ್ರೆ ನೀನು ಕೊಲ್ಲುದು ನಾನೇ ಅಲ್ವಾ? ನಟನೆ ಮಾಡುದು ಅಷ್ಟೇ. ಸರಿ. ನಾನು ಓಡ್ಬಂದು ಮುಸುಡಿ 2 ಹೊಡಿತೇನೆ. ಆಗ ಏನು ನೀನು ಹೊಡೆಯುವುದು ನಾನು ತಿನ್ನುವುದು ಬೇಡದಲ್ಲ. ಅದು ನಟನೆಯ. ಅಷ್ಟೊತ್ತೀನಿ ಅಲ್ಲಿಂದ ಓಡಿದ್ರೆ ಸಾಕು. ಸರಿ. ಏನಾಗ್ಬೇಕು? ಇದಿಷ್ಟು ಮಾಡ್ಬೇಕಾ? ಹಾಗ